ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬಲ್ಲರ. ಏನು ಅಟ್ಮಾಸ್ಫಿಯರ್? ನಾನು ಖಾಸಗಿ ಶಾಲೆಗೆ ಹಾಕಿ ಒಳಗೆ ಎಂಟ್ರಿ ಕೊಟ್ಟಾಗ ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಕಾಣುತ್ತೆ. ನನ್ನ ಮಕ್ಕಳನ್ನು 5 ವರ್ಷದ ಮಗು ಹಾಕಿಬಿಡ್ತೀನಿ ಅಲ್ವಾ ಸರ್? ಹೌದು. ಇನ್ನು ಆಮೇಲೆ ಒಳಗೆ ಹೋದಾಗ ಹೈಜಿನಿಕ್ ಕಾಣ್ತಾ ಇದೆ ನನಗೆ. ವಾವ್, ಫಂಟಾಸ್ಟಿಕ್ ಆಗಿದೆ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಎಲ್ಲ. ಆಮೇಲೆ ಕುಡಿಯೋದಕ್ಕೆ ನೀರಿದೆ, ಶುದ್ಧ ಕುಡಿಯೋ ನೀರು. ಆಮೇಲೆ ನಾವು 2011ರಲ್ಲಿ ಅಫಿಡವಿಟ್ ಸಲ್ಲಿಸಿದ್ವಿ ಸುಪ್ರೀಂ ಕೋರ್ಟ್ಗೆ. ನಾನು ಕುಡಿಯುವ ನೀರು ಮತ್ತು ಟಾಯ್ಲೆಟ್ ನಮ್ಮ ಪ್ರಾಥಮಿಕ ಶಾಲೆಯ ಪ್ರೌಢಶಾಲೆಯ ಮಕ್ಕಳ SLC ತನಕ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಯಾರಾದರೂ ಒಬ್ಬ IPL ಹಾಕಿದ್ರೆ ಈಗ ತನ್ವೀರ್ ಸೇಠ್ ಜೈಲಿಗೆ ಹೋಗಬೇಕು. ನಾನು ಇದನ್ನು 1000 ಸಲ ಹೇಳಿದ್ದೀನಿ. ಅದನ್ನು ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ಆಗ ಮಾತ್ರ ನೀವು ನನ್ನಿಂದ ಟ್ಯಾಕ್ಸ್ ತಗೊಳ್ಳಿ, ನನಗೆ ಕಷ್ಟ ಕೊಡಿ, ಒನ್ ಫೈನ್ ಡೇ ನನಗೆ ಅದರ ಬೆನಿಫಿಟ್ ಸಿಗತ್ತೆ. ಆ ಗ್ಯಾರಂಟಿ ಇದೆಯಾ ಕೃಷ್ಣಕುಮಾರ್ ಅವರೇ? ನೋಡ್ರಿ, ಡಿಮಾನಿಟೈಸೇಷನ್ ಸಕ್ಸಸ್ ಫೇಲ್ಯೂರ್ ಇನ್ನೊಂದು ವರ್ಷದಲ್ಲಿ ಟೈಮ್ನಲ್ಲಿ ಗೊತ್ತಾಗುತ್ತೆ. ತೆರಿಗೆ ಜಾಸ್ತಿ ಆಗುತ್ತೆ, ಆದ್ರೆ ಸಕ್ಸಸ್ ಅಂತಾನೆ ಅರ್ಥ. ಆ ತೆರಿಗೆನ್ ಹೇಗೆ ಉಪಯೋಗಿಸ್ಕೊತಾರೆ? ನಾವು ಸೋಷಿಯಲ್ ಡೆವಲಪ್ಮೆಂಟ್ ಬಗ್ಗೆ ಬೇಜಾನ್ ಹೋರಾಟ ಮಾಡಿದೀವಿ. ನೀವ್ ಹೇಳಿದಂಗೆ ಖಾಸಗಿ ಶಾಲೆಗೂ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ನಾಯಕ. ನಿಮಿಷ ಮುಗಿಸ್ಬಿಡ್ತೀನಿ. ನೀವ್ ಹೇಳಿದೆಲ್ಲ ಒಪ್ಪಿಡ್ತೀನಿ ಸರ್. ಸರ್ಕಾರಿ ಶಾಲೆನೂ ಖಾಸಗಿ ಶಾಲೆನೂ ಒಂದೇ ತರ ಇರ್ಬೇಕು ಅಂತ ನಾವು ಹೋರಾಟ ಮಾಡ್ತಾನೆ ಇದೀವಿ. ಆ ಸರ್ಕಾರ ಬರೋ ದುಡ್ಡು ಉಪಯೋಗಿಸ್ಕೋತಾರ ಇಲ್ವಾ ಅಂತ. ನೀವು ತೆರಿಗೆ ದುಡ್ಡು ನಮ್ಮಿಂದ ತಗೊಂಡ್ರಿ, ಕರೆಕ್ಟ್. ಆಮೇಲೆ ನಿಮ್ಮ ತಲೆ ಕೆಟ್ಟಿರೋ ಐಡಿಯಾಗಳಿಗೆ ನೀವು ನಮ್ಮ ದುಡ್ಡನ್ನು ಯಾಕೆ ವೇಸ್ಟ್ ಮಾಡ್ತೀರಿ ನಮ್ಗೆ ತಲುಪದ ರೀತಿಯಲ್ಲಿ? ಆಗ ನೀವ್ ಯಾರು ಸಕ್ಸಸ್ ಅಂತ ಹೇಳಕ್ಕೆ ಅಂದ್ರೆ ನಾನು ಹೇಳೋದು, ನಿಮ್ಗೆ ತೆರಿಗೆ ದುಡ್ಡು ಬಂದ ತಕ್ಷಣ ಸಕ್ಸಸ್ ಅಂತ ಹೇಳಕ್ಕೆ ರಾಜಕೀಯ ಪಕ್ಷಗಳು ಯಾರು? ನೀವು ಜನರಿಗೆ ಅದರ ಬೆನಿಫಿಟ್ ಅನ್ನು ಕೊಟ್ಟಾಗ ಜನ ಹೇಳಬೇಕು ಎಸ್ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು. ಇದನ್ನು ನಾವು ಕೇಳ್ತಾ ಇರುವಂತದ್ದು. ಓಕೆ, ಮತ್ತೊಬ್ರು ಕರೆ ಮಾಡಿದ್ದಾರೆ, ಕೋಲಾರದಿಂದ ಬಾಬು ಕರೆ ಮಾಡಿದ್ದಾರೆ. ಬಾಬು ನಮಸ್ತೆ. ನಮಸ್ಕಾರ ಸರ್, ಜಯಪ್ರಕಾಶ್ ಅವರ? ಹೌದು ಬಾಬು ಅವರೇ. ಸರ್, ನೀವು ಇವಾಗ ಹಾಸನ ಹತ್ರ ರವಿ ಅವ್ರ ಹತ್ರ ಮಾತಾಡುವಾಗ ಒಂದು ಒಳ್ಳೆ ಮಾತು ಹೇಳಿದ್ರಿ ಸರ್. ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಯಾರ್ಯಾರ ಹತ್ರ ಬ್ಲಾಕ್ ಮನಿ ಇದೆ, ಯಾರ ಭ್ರಷ್ಟರು ಅಂತ ಗೊತ್ತಿರುತ್ತೆ, ಅದು ಆಕ್ಷನ್ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಅದೇ ತರ ನಮ್ದೊಂದು ನಡೀತಾರೆ ಇಲ್ಲಿ ನಮ್ಮ ಊರುಗಳಲ್ಲಿ ಮದ್ಯಪಾನ ವ್ಯಾಪಾರ ಮಾಡ್ತಾ ಇದ್ರು. ಕೋಲಾರ ಜಿಲ್ಲೆಯಾದ್ಯಂತ ಪ್ರತಿಯೊಂದು ಹಳ್ಳಿಯಲ್ಲಿ ಮಾಡ್ತಾ ಇದ್ರು. ಆಮೇಲೆ ನಾವು ಅಧಿಕಾರಿ ಇಲಾಖೆಗೆ ಹೋಗಿ ದೂರ್ ಕೊಟ್ರಿ. ದೂರ್ ಕೊಟ್ಟಾಗ ನಾವು ಅವ್ರಿಗೆ ಇದೇ ತರ ಪ್ರಶ್ನೆ ಕೇಳಿದ್ರಿ, ನೋಡಿ ಸರ್, ನಿಮ್ಗೆ ಪ್ರತಿಯೊಂದು ಊರಲ್ಲಿ ಈ ತರ ಮಾರೋದು ಗೊತ್ತಲ್ವಾ ಅಂದ್ರೆ, ಮಾರೋದು ಗೊತ್ತು, ಆದ್ರೆ ನಿಮ್ ತರ ಯಾರಾದ್ರೂ ಬಂದು ರಿಪೋರ್ಟ್ ಕೊಟ್ರೆ ನಾವ್ ಆಕ್ಷನ್ ತಗೊಳ್ತೀವಿ ಅಂತ ಹೇಳ್ತಾರೆ. ಅಲ್ಲೂ ನಾವೇ ಬರ್ಬೇಕು, ಅಲ್ಲಿ MLA ಬಂದು ಕೂಡ ಅಗತ್ಯ ಇಲ್ಲ. ಅಧಿಕಾರಿಗಳು ಈ ತರ ಇದ್ರೆ ಹೆಂಗೆ? ಖಂಡಿತ. ಸರ್, ಈ ಸಂದರ್ಭದಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ರಮೇಶ್ ಕುಮಾರ್ ಅವರಿಗೆ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ಹೇಳಿ. ಅವರು ನಮ್ಮ ಜಿಲ್ಲೆಯಲ್ಲಿ ನಿಲ್ಲಿಸಿದ್ರು ಸರ್, ಕೊನೆಗೆ ಮದ್ಯಪಾನ ವ್ಯಾಪಾರ ಅವ್ರು ನಿಲ್ಲಿಸಿದ್ರು. ಆದ್ರೆ ಇವಾಗ ದಯವಿಟ್ಟು ಕ್ಷಮಿಸ್ಬೇಕು, ನೀವು ಮಾತಾಡ್ತಾ ಇರೋ ಪ್ರೋಗ್ರಾಮ್ ಬೇರೆ, ನಾವ್ ಹೇಳ್ತಾ ಇರೋದೇ ಬೇರೆ. ತೊಂದ್ರೆ ಇಲ್ಲ, ಹೇಳಿ. ಅದೇ ನೀವು ಆ ವಿಷಯ ಹೇಳಿದ್ ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್. ರವಿ ಅವ್ರ ಹತ್ರ ಮಾತಾಡಿದ್ದು ಮಾತಾಡಿದ್ದು ತುಂಬಾ ಇಷ್ಟ ಆಯ್ತು ಸರ್. ಆತರ ಗೊತ್ತಿರುತ್ತೆ ಸರ್, ಗೊತ್ತಿರುತ್ತೆ. ಆದ್ರೆ ಅವರು ಎಣ್ಣೆ ಅಂಗಡಿಯಲ್ಲಿ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ, ಅವನ ಹತ್ರ ಇಷ್ಟು ದುಡ್ಡಿದೆ ಅಂತ ಹೇಳಿ. ರವಿ ಅವ್ರ ಹತ್ರ ಮಾತಾಡ್ತಾರಲ್ವಾ, ಅದೇ ಹೇಳ್ತಾ ಇದ್ದಾರೆ. ಬಾಬು ಅವರೇ, ಈಗ ನೀವು ನಿಮ್ಮ ಹತ್ರ ATM ಕಾರ್ಡ್ ಇರ್ಬೇಕಲ್ಲ? ಇಲ್ಲ ಸರ್, ATM ಇಲ್ಲ. ಮತ್ತೆ ಹೆಂಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಹೆಂಗ್ ಮಾಡ್ತೀರಿ? ಇಲ್ಲ ಸರ್, ನಾವು ರೈತರು, ನಾವು ಒಂದು ಸಣ್ಣ ಪುಟ್ಟ ಊರಲ್ಲಿರೋದು. ನಾವು 2,000 ರೂಪಾಯಿ ಏನಾಗುತ್ತೆ ಸರ್? ಇದುವರೆಗೂ ನಾವು ATM ಕಾರ್ಡ್ ಯೂಸ್ ಮಾಡಿಲ್ಲ. ಬ್ಯಾಂಕ್ ಅಕೌಂಟ್ ಇದೆ, ನಮ್ಗೇನ್ ಚಿಲ್ಲರೆ ಪ್ರಾಬ್ಲಮ್ ಇಲ್ಲ. ಆದ್ರೆ ತುಂಬಾ ಜನಕ್ಕೆ ಚಿಲ್ಲರೆ ಪ್ರಾಬ್ಲಮ್ ಇದೆ. ನಿಮ್ಗೆ ಯಾಕಿಲ್ಲ ಆಗಿದ್ರೆ? ನಮ್ಗೇನು ಇಲ್ಲ ಸರ್, 1,000-2,000 ಇದ್ರೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ವೆರಿ ಗುಡ್. ಆ ರೀತಿ ಆದ್ರೆ ಏನ್ ತೊಂದರೆ ಇಲ್ಲ, ಖಂಡಿತವಾಗಿ. ಆ ರೀತಿ ಆದ್ರೆ ಕೃಷ್ಣಕುಮಾರ್ ಅವರು ಫುಲ್ ಖುಷಿ ಆಗ್ಬಿಡ್ತಾರೆ. ರವಿ ಅವರಿಗೆ ಮತ್ತು ವಿನೋದ್ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ಬೈದ್ ಬಿಡ್ತಾರೆ. ನಾವು ಯಾಕೆ ಖುಷಿ ಆಗ್ಲಿ? ಡಿಮಾನಿಟೈಸೇಷನ್ ಮಾಡಿ ಅನುಭವಿಸೋರೆಲ್ಲ ಅವರೇ, ನಾವು ಅನಲಿಸ್ಟ್ ಆಗಿ ಹೇಳ್ತಾ ಇದ್ದೀವಿ. ಇಲ್ಲಿ ಏನ್ ಗೊತ್ತಾ, ಈಗಲೂ ಕೂಡ ರಘು ಅವರು ಹೇಳಿದಾಗೆ ಆ ಕಾಂಪ್ಲಿಕೇಟೆಡ್ ಮಾತುಗಳಿದೆಯಲ್ಲ, ಹೌದೋ ಅಲ್ವೋ, ಟೈಮ್ ಕಾಯಿರಿ, ಆಮೇಲೆ ಈಗಲೇ ಗೊತ್ತಾಗಲ್ಲ. ಆದರೆ ಆರ್ಥಿಕ ವಿಶ್ಲೇಷಕರು ಮಾಡುವಂಥ ಚರ್ಚೆಗಳೇ ಬೇರೆ. ಅದು ನಮಗೆ ಅರ್ಥ ಆಗೋದಕ್ಕೆ 1 ವರ್ಷ ಬೇಕಾಗುತ್ತೆ. ಶೆಟ್ಟಿ, ನಾನು ಒಂದೇ ಮಾತು ಹೇಳ್ತೀನಿ ನೋಡಿ, ಈ ಫ್ಯೂಚರಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಮೇಲೆ ಇದೆ ಎಲ್ಲ ಎಕನಾಮಿಕ್ಸ್ದಲ್ಲೂ ಕೂಡ. ಇನ್ಫ್ಯಾಕ್ಟ್ 2008ನಲ್ಲಿ US ಎಕಾನಮಿ ಬಿದ್ದೋಗಿರೋ ಕಾರಣದಿಂದ ಒಂದು ಕಾರಣ ಅಂತ ಹೇಳಿದ್ರೆ ಫ್ಯೂಚರಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಆಫ್ ರಿಟರ್ನ್. ಇವತ್ತಿನ ಮಾರ್ಟ್ಗೇಜ್ ಮಾಡಿರೋರ ಬಾಂಡ್ಸಿಗೆ ನಮಗೆ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿ ಅದೆಲ್ಲ ಹೈ ಆಗಿ ಕೊನೆಗೆ ಯಾರು ಲೋನ್ EMI ಅಂತ ಹೇಳಿದ್ರಲ್ಲ ನೀವು, EMI ಅಂತ ರಘು ಅವ್ರು ಹೇಳಿದ್ದು, EMI ಕಟ್ಟದೇ ಇರುವಾಗ ಆ ಬಾಂಡ್ಸ್ ಎಲ್ಲ ಬಿದ್ದು ಆ ಥರ. ಸೊ ಫ್ಯೂಚರಿಸ್ಟಿಕ್ ನಲ್ಲಿ 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ತರ ಅಂತ, ಅದನ್ನು ಯಾರು ಗ್ಯಾರಂಟಿಯಾಗಿ ಹೇಳ್ತಾ ಇಲ್ಲ. ಯಾರಾದ್ರೂ ಗ್ಯಾರಂಟಿಯಾಗಿ ಹೇಳ್ತಾರ? ಯಾರು ಹೇಳ್ತಾ ಇಲ್ಲ. ರಘುವರೇ ಆಗಿರ್ಲಿ, ಕೃಷ್ಣ ಅವರಾಗಿರ್ಲಿ, ಯಾರು ಗ್ಯಾರಂಟಿಯಾಗಿ ಹೇಳ್ತಾ ಇಲ್ಲ. ಆಗ್ಬಹುದೇನೋ, ಆಗದೆ ಇರಬಹುದೇನೋ, ನಮ್ಗೆ ಗೊತ್ತಾಗಲ್ಲ. ಇವಾಗ ನೋಡಿ ನೋಡೋಣ. ಏನೋ ನಾನು 1 ನಿಮಿಷ ಮುಗಿಸ್ಬಿಡ್ತೀನಿ. ಆಗಲ್ಲ, ಅದೇ ಹೇಳ್ತಾ ಇದ್ದೀನಿ. ಲಾಸ್ಟಿಗೆ ಏನಾಗ್ಬಾರ್ದು ಗೊತ್ತಾ, ನಾನು ಸ್ನೇಹಿತರವ್ರು ನನಗೆ ಹೇಳಿರೋದು ಇದು, ಯಾವುದೇ ವಿಷಯದಲ್ಲಿ
ಆಪರೇಷನ್ ಸಕ್ಸಸ್ಫುಲ್ ಪೇಷಂಟ್ ಡೆಡ್ ಅಂತ ಹಾಕ್ಬಾರ್ದು. ಕರೆಕ್ಟಾ? ನಾನು ಸೂಪರ್ ಆಗಿ ಮಾಡಿದೀನಿ, ಇದನ್ನ ಡಿಮಾನಿಟೈಸೇಷನ್, ನೋಟ್ ಬ್ಯಾನ್ ಮಾಡಿದೀನಿ, ತೆರಿಗೆ ಜಾಸ್ತಿ, ನೀವು ಹೇಳಿದ್ರಲ್ಲ ತೆರಿಗೆ ಜಾಸ್ತಿ ಬರುತ್ತೆ, ಒಂದ್ 2-3 ವರ್ಷ ಆದ್ಮೇಲೆ ತೆರಿಗೆ ಜಾಸ್ತಿ ಬರ್ತಾ ಇದೆ. ಆ 3 ವರ್ಷದಲ್ಲಿ ಈಗಾಗಲೇ 100 ದಿನದಲ್ಲಿ 100 ಜನ ತೀರೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ಅದು ಸುಳ್ಳು ಅಂತ ಹೇಳ್ತಾವ್ರು, ನಾನ್ ನಂಬಲ್ಲ ಅದನ್ನ. ಮಾಧ್ಯಮದವರು ಹೇಳ್ತಾ ಇರೋದು ನಿಜ ಅಂತ. ಕರೆಕ್ಟಾ? ಇನ್ನ 2-3 ವರ್ಷದಲ್ಲಿ ರಘೋರ್ ಹೇಳ್ತಾ ಇದಾರೆ ಆರ್ಥಿಕ ವ್ಯವಸ್ಥೆಯಲ್ಲೇ GDP ಕುಸಿದೋಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ರಘೋರ್ ಆರ್ಥಿಕ ತಜ್ಞರು ಅವ್ರು ಹೇಳ್ತಾ ಇದ್ದಾರೆ ಈಗಾಗಲೇ ಕಳೆದ ವರ್ಷದಲ್ಲಿ ಈ ವರ್ಷದಲ್ಲಿ ಕುಸಿದೋಗ್ತಾ ಇದೆ ಅಂತ. ಆ ತರ ಕುಸಿದೋಗ್ತಾರೋ ಆಗ್ತಾ ಇರುವ ನಷ್ಟದನ್ನ ಯಾರಿಗೆ ನಾವು ಜವಾಬ್ದಾರಿ ಹಿಡ್ಕೋಬೇಕು? ಎಸ್, ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಚಾರ್ಲ್ಸ್ ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ಚಾರ್ಲ್ಸ್ ನಮಸ್ತೆ. ನಮಸ್ತೆ ಸರ್. ಚಾರ್ಲ್ಸ್ ಶೋಭರಾಜ, ಚಾರ್ಲ್ಸ್ ಮಾತ್ರಣ? ಚಾರ್ಲ್ಸ್ ವೆಸ್ಲಿ. ಚಾರ್ಲ್ಸ್ ವೆಸ್ಲಿ. ಚಾರ್ಲ್ಸ್ ವೆಸ್ಲಿ. ಓಕೆ, ಹೇಳಿ ಚಾರ್ಲ್ಸ್. ಸರ್, ನಾನು ನಿಮ್ಮ ಚಾನಲ್ ನೋಡ್ತಾ ಇರ್ತೀನಿ. ನಾನು ಇದರಲ್ಲಿ ಬಹಳ ಕ್ಯೂರಿಯಾಸಿಟಿ ನೋಡ್ತಾ ಇರ್ತೀನಿ ನಿಮ್ ಚಾನಲ್ ನ. ಓಕೆ. ನೀವು ಚರ್ಚೆಗೆ ವಿಷಯಗಳನ್ನ ತಗೊಳ್ತೀರಿ, ಇಟ್ಸ್ ಫೈನ್ ಅಂಡ್ ಗುಡ್. ಓಕೆ. ಆದ್ರೆ ಆ ಚರ್ಚೆಗಳು ಹೇಗಾಗುತ್ತೆ ಅಂದ್ರೆ ಈ ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲಿ ಆಗುತ್ತಲ್ಲ ಆ ತರ ಆಗುತ್ತೆ. ಇಂಟರಪ್ಷನ್. ಓಕೆ ಓಕೆ ಓಕೆ. ಒಬ್ರು ಒಂದು ಮಾತಾಡಕ್ಕೆ ಕೇಳ್ತೀರಿ, ಅವ್ರು ಮಾತಾಡಕ್ಕೆ ಶುರು ಮಾಡ್ತಿದ್ದಂಗೆ ಇನ್ನೊಬ್ರು ಇನ್ನೊಂದು ವಿಚಾರ ತೆಗಿತಾರೆ, ಅದು ಅಲ್ಲಿಗೆ ಬ್ರೇಕ್ ಆಗುತ್ತೆ. ಓಕೆ ಓಕೆ. ಆಮೇಲೆ ನೀವು ಆಂಕರಿಂಗ್ ಮಾಡ್ತೀರಿ, ನೀವು ಅದನ್ನ ಇಂಟರಪ್ಟ್ ಮಾಡ್ಬಿಡ್ತೀರಿ. ಓಕೆ, ಕರೆಕ್ಟ್. ಸೊ ಈ ರಘು ಅಂತ ಈ ಮಾಹಿತಿ ಗಣಿಗಳಿರ್ತವೆ ಕೆಲವು, ಮಾಹಿತಿ ಗಣಿನೇ ರಘು ಅಂದ್ರೆ. ಅವರಿಂದ ನೀವು ಒಂದು ವಿಚಾರನ ಎಕ್ಸ್ಪೆಕ್ಟ್ ಮಾಡಿದಾಗ ಲೆಟ್ ಹಿಮ್ ಟು ಕ್ಲಿಯರ್. ಅವ್ರು ಅದನ್ನ ಕ್ಲಿಯರ್ ಮಾಡ್ಲಿ, ಅವ್ರು ಅದನ್ನ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನಾವಿಲ್ಲಿ ಕೇಳ್ತಾ ಇರ್ತೀವಿ ಆ ಮಾಹಿತಿಗಳು. ಈಗ ನೀವು ಚಿಲ್ಲರೆ ಪ್ರಾಬ್ಲಮ್ ಹೇಳಿದ್ರೆ, ಆ ಚಿಲ್ಲರೆ ಪ್ರಾಬ್ಲಮ್ ನ ಪರಿಣಾಮಗಳು ಅವ್ರು ಬಹಳ ಕಡೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಬಹಳ ಚಾನೆಲ್ಗಳಲ್ಲಿ. ಮಧ್ಯದಲ್ಲೇ ಇಂಟರಪ್ಟ್ ಆಗೋದು ಇಲ್ಲ. ಒಂದು ಚಾನ್ಸ್, ಒಂದು ವಿಚಾರ ಹೇಳ್ಬಿಡ್ತೀನಿ. ಬೇರೆಯವ್ರು ಮಾತಾಡ್ತಾ ಅವರಿಗೆ ಅವ್ರದೇ ಆದ ಒಂದು ಇದನ್ನ ಅವಕಾಶ ಕೊಡಿ. 2-3 ಮಿನಿಟ್ಸ್. ಐ ಅಗ್ರಿ ಚಾರ್ಲ್ಸ್, ಐ ಅಗ್ರಿ. ಅಲ್ಲ, ಒಂದೇ ನಿಮಿಷ ಚಾರ್ಲ್ಸ್ ಹೇಳ್ಬಿಡ್ತೀನಿ. ಅದು ಏನಾಗತ್ತೆ ಅಂತಂದ್ರೆ, ನಾನು ಮತ್ತು ರಘು ಹೊರಗಡೆ ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡಿರ್ತೀವಿ ಅದ್ರ ಬಗ್ಗೆ. ಒಂದು ನಂಬರ್ 2 ಏನಂತ ಹೇಳ್ಬಿಡ್ತೀನಿ ಚಾರ್ಲ್ಸ್, ಒಂದು ನಿಮಿಷ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳೋದು. ಈ ರಾಜಕೀಯ ಪಕ್ಷದ ನಾಯಕರೆಲ್ಲ ಬಂದಿರ್ತಾರೆ. ಅವ್ರು ಏನ್ ಮಾಡಿರ್ತಾರೆ, ಈ ಕಾರ್ಯಕ್ರಮ ಆಗ್ತಿರುವಾಗ ಅವ್ರ ಆಫೀಸಲ್ಲಿ ಇಟ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೆ ಒಂದು ಆದೇಶ ಇರುತ್ತೆ, ನಮ್ಮ ಸರ್ಕಾರದ ವಿರುದ್ಧ, ನಮ್ಮ ನಾಯಕರ ವಿರುದ್ಧ ಒಂದು ಆರೋಪದ ರೀತಿಯಲ್ಲಿ ಅಥವಾ ರಘುರೋ ಮತ್ತೊಬ್ರು ಯಾರಾದ್ರೂ ಹೇಳುವಾಗ ನೀವು ಅದನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಒಂದು ವೇಳೆ ನಾನು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ನೀವೇನ್ರಿ ರಘುವರನ್ನ ಮಾತ್ರ ಕುರ್ಸಿ ಮಾತಾಡ್ತೀರಾ, ನಮ್ಮನ್ನು ಮಾತಾಡ್ತೀರಿ, ನಮ್ಮನ್ನ ಯಾಕೆ ಕರೆಸಿದ್ರ ಅಂತ ಶುರು ಮಾಡ್ತಾರೆ. ಸೊ ಅದನ್ನೆಲ್ಲ ನಾನು ನಿಮ್ಗೆ ತೋರ್ಸಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ತೋರ್ಸದ್ ಬೇಡ ಅಥವಾ ಆ ರೀತಿ ಆ ತರ ಚಾನೆಲ್ಗಳಾಗ ಅಗ್ರಿ ಚಾರ್ಲ್ಸ್. 100% ಒಪ್ಕೋತೀನಿ ನಾನು. 100% ನಿಮ್ಮ ಮಾತನ್ನು ಒಪ್ಕೋತೀನಿ. ಆ ರೀತಿ ಇರೋದಕ್ಕೆ ಟ್ರೈ ಕೂಡ ಮಾಡ್ತೀನಿ ನಾನು. ಮಧ್ಯ ಇಂಟರಪ್ಟ್ ಮಾಡ್ಬೇಡಿ. ನಾ ಏನಾದ್ರು ಒಂದು ವಿಚಾರ ಪ್ರಸ್ತಾಪ ಆದಾಗ ಅದರ ಪೂರ್ಣ ಆಗ್ಲಿಕ್ಕೆ ಇದು ಮಾಡಿ. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಾರ್ಲ್ಸ್. ಸಂದೀಪ್ ಕರೆ ಮಾಡಿದ್ದಾರೆ ಬೆಂಗಳೂರಿನ. ಸಂದೀಪ್ ನಮಸ್ತೆ. ಹಲೋ ಸಂದೀಪ್ ನಮಸ್ತೆ. ನಮಸ್ತೆ ಸರ್. ಸಂದೀಪ್ ಏನ್ ಮಾಡ್ಕೊಂಡಿದ್ದೀರಿ? ನಾವು ಡ್ರೈವರ್ ಸರ್. ಓಕೆ, ಹೇಳಿ ಸಂದೀಪ್. ಹಲೋ, ಹೇಳಿ, ಮಾತಾಡಿ ಸಂದೀಪ್. ಟಿವಿ ನೋಡ್ಕೋತಾ ಇದೀರಿ ನೀವು ಸಂದೀಪ್? ಓಕೆ, ಸಾರಿ ಸಂದೀಪ್, ನೀವು ಒಂದು ಟಿವಿ ನೋಡಬೇಕು, ಒಂದು ಟಿವಿಯಲ್ಲಿ ಮಾತಾಡಬೇಕು. ಓಕೆ, ನಿಜ. ಓಕೆ, ರಘುವರ್ ಮತ್ತೆ ನಿಮ್ಮ ಫ್ಯಾನ್ ಜಾಸ್ತಿ ಆಗ್ತಾ ಇದಾರಪ್ಪ. ನಾಳೆಯಿಂದ ಕರೆಯೋದು ಕಷ್ಟ ನಿಮ್ಮನ್ನು. ಎಸ್, ನೀವೊಂದು ಪಾಯಿಂಟ್ ಹೇಳಿದ್ರಿ ಸರ್, ಯಾವ ರೀತಿ ಅನ್ನೋದ್ರ ಬಗ್ಗೆ. ಇಲ್ಲ, ಅದೇ ಈ ತನಕ ಬಿಡುಗಡೆ ಮಾಡಿರೋ ಮಾಹಿತಿ ಪ್ರಕಾರ ಮೈ ಪ್ರೆಡಿಕ್ಷನ್ ಇಸ್ ಡಿಮಾನಿಟೈಸೇಷನ್ ವಿಲ್ ಫೈಲ್. ಓಕೆ, ಯಾಕೆ ಫೈಲ್ ಆಗುತ್ತೆ? ಯಾಕಂದ್ರೆ ನೀವ್ ಹೇಳಿದಂಗೆ ದೊಡ್ಡ ಹುಲಿಗಳೆಲ್ಲ ಬಿಟ್ಟಿದ್ದಾರೆ, ತೆರಿಗೆ ಜಾಸ್ತಿ ಬರುತ್ತಾ ಇಲ್ವಾ ಅಂತ ಮಾಹಿತಿ ಕೊಡೋದಿಲ್ಲ. ಎಷ್ಟು ಬಿಡುಗಡೆ RBI ಇಸ್ ವೆರಿ ಸೈಲೆಂಟ್. RBI ಬಂದ್ಬಿಟ್ಟು ಪುವರ್ ರೆಗ್ಯುಲೇಟರ್, ಅದೆಲ್ಲರಿಗೂ ಗೊತ್ತಿದೆ. ಕಸ್ಟಮರ್ RBI ಪ್ರಧಾನಮಂತ್ರಿಗಳ ಮಾತಿಗೆ ತಲೆದೂಗುವಂತ ಕೆಲಸವನ್ನು ಮಾಡಬಾರ್ದಾಗಿತ್ತು ಅಲ್ಲಿ. ಅದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ, ಇಂಡಿಪೆಂಡೆಂಟ್ ಬಾಡಿ. ಸರ್ಕಾರ ಬಂದ್ರೆ ಅವರು ಒಮ್ಮೆ ಕೇಂದ್ರ ಸರ್ಕಾರ ಕೂಡ ಒಂದು ರಿಸರ್ವ್ ಬ್ಯಾಂಕ್ ನ ಒಂದು ದೇಶಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳುವಾಗ ಒಂದು 5 ನಿಮಿಷ ಸುಮ್ಮನಿರಪ್ಪ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಯಾರು ಬೇಡ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಾವೊಂದು ಮತ್ತೊಂದು ದೇಶದ ಮೇಲೆ ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರಗಳನ್ನು ಗುಪ್ತವಾಗಿಡಬೇಕಾಗತ್ತೆ. ಆಮೇಲೆ ನಮ್ಮ ವಿರೋಧ ಪಕ್ಷಗಳು ಕೂಡ ಗೊತ್ತಿರುತ್ತೆ. ಅವ್ರನ್ನ ಈಗ ಕೆಲವು ವಿಚಾರಗಳಿಗೆ ಬಹಳ ದೊಡ್ಡದಾದಂಥ ಒಂದು ನಿರ್ಧಾರ ಕೈಗೊಳ್ಳುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳನ್ನು ಕರೆದುಕೊಂಡ್ಬಿಟ್ಟು ಸರ್ವಪಕ್ಷ ಸಭೆ ಕರಿತೀವಿ. ನಾವು ಹಿಂಗೆ ಮಾಡ್ತಾ ಇದೀವಿ, ಹಿಂಗೆ ಮಾಡ್ತಾ ಇದೀವಿ ಅಂತೇಳಿ. ಎಲ್ರಿಗೂ ಆ ಭಾಷೆ ಇರುತ್ತೆ, ಇಲ್ಲ ಅಂತಲ್ಲ. ಇಲ್ಲಿ ನಾವು ಮೊನ್ನೆ ಒಬ್ರು ಮಾತಾ ಹೇಳಿದ್ರು, ಬ್ರಿಟಿಷರ ಕಾಲದಲ್ಲೂ ಕೂಡ ನಾವು ಚೆನ್ನಾಗಿದ್ವಿ.
ಅವ್ರು ನಮ್ಮನ್ನು ಆಳ್ತಾ ಇದ್ರು, ನಾವು ಇದಾಗಿದ್ವಿ, ಅವ್ರಿಗೆ ಜನ ಬೇಕಾಗಿತ್ತು, ಅವರೊಂದು ಮೆಕಾಲೆ ಶಿಕ್ಷಣ ಪದ್ಧತಿ ತಂದರು, ಡಿಗ್ರಿ ಆದರೆ ಅವ್ರಿಗೆ ಕೆಲಸ ಆಗ್ತಾ ಇತ್ತು ಅಂತ. ಹಾಗಿದ್ರೆ ಚೆನ್ನಾಗಿದ್ದೀವಿ ಅನ್ನೋ ಕಾರಣಕ್ಕಾಗಿ ಶೋಷಣೆಗೆ ಒಳಪಡೋದು ಸರಿನಾ? ಹಾಗೇನೆ ಜನ ಕಷ್ಟ ಆಗ್ತಾ ಇದೆ, ಮ್ಯಾನೇಜ್ ಮಾಡ್ತಾ ಇದ್ದಾರೆ, ನಿಮ್ಗೇನ್ರಿ ಅಂತ ಕೇಳೋದು ಕೂಡ ಸರಿಯಲ್ಲ. ನಾವೊಂದು ನಿರ್ಧಾರ ಕೈಗೊಂಡಿದ್ದೀವಿ, ಜನ ಕಷ್ಟ ಆದ್ರೂ ಕೂಡ ಮ್ಯಾನೇಜ್ ಮಾಡ್ತಾ ಇಲ್ವೇನ್ರಿ, ನಿಮ್ಗೇನ್ರಿ ಸಮಸ್ಯೆ? ಅದು ತಪ್ಪು, ಬಹಳ ತಪ್ಪು. ಅವನು ಒಪ್ಕೋತಾ ಇದ್ದಾನೆ, ಅವನು ಮ್ಯಾನೇಜ್ ಮಾಡ್ಕೋತಾ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ನೀನು ಅವನ ಮೇಲೆ ಏನು ಹೇರಬಲ್ಲ ಅಂತ ಹೇಳುವಾಗ ನಮ್ಗೆ ಬ್ರಿಟಿಷ್ ಆಗ್ಬೋದಿತ್ತು. ಇದು ಪ್ರಶ್ನೆ ಉದ್ಭವ ಆಗೋದು. ಓಕೆ, ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅದಕ್ಕಿಂತ ಮೊದಲು ಒಂದು 2-3 ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ರಘು ಅವ್ರ ಹತ್ರ. ಎಸ್ ಚಾರ್ಲ್ಸ್ ಅವರು ಹೇಳೋ ಪ್ರಕಾರ, ರಘು ಅವರೇ, ಒಂದು ವೇಳೆ ಇದೇ ಪರಿಸ್ಥಿತಿ ಮುಂದುವರೆದರೆ, ಅಂದರೆ ಇದು ಸಕ್ಸಸ್ ಆಗಿಲ್ಲ ಅನ್ನುವಂಥ ಪರಿಸ್ಥಿತಿ ಮುಂದುವರೆದರೆ ಭಾಳ ದೊಡ್ಡ ಹೊಡೆತ ಉಂಟಾಗತ್ತೆ, ನಷ್ಟ ಉಂಟಾಗತ್ತೆ. ಅದನ್ನು ಒಂದಲ್ಲ ಒಂದು ಫೈನ್ ಡೇ ಜನರ ಮುಂದೆ ಹೇಳಲೇಬೇಕಾಗತ್ತೆ, ಕೇಂದ್ರ ಸರ್ಕಾರ ಅಥವಾ ನರೇಂದ್ರ ಮೋದಿಯವರು ಅಥವಾ ಇನ್ ಫ್ಯೂಚರ್ ಬರುವಂಥ ಸರ್ಕಾರಗಳು ಎಲ್ಲವೂ ಕೂಡ. ನಾವು ಅದರಿಂದ ಮಾಡಿಕೊಳ್ಳುವಂಥ ಅನಾಹುತಗಳೇನು? ಒಂದು ವೇಳೆ ಇದು ಯಶಸ್ವಿ ಆಗಿದ್ದಿದ್ರೆ ಏನಾಗ್ತಿತ್ತು, ಆಗದೆ ಹೋದರೆ ಏನಾಗ್ಬಿಡುತ್ತೆ? ಯಶಸ್ವಿ ಆದರೆ ಏನಾಗುತ್ತೆ? ಇದು ತುಂಬ ಯಶಸ್ವಿ ಆಯಿತು ಅಂತ ಹೇಳ್ಕೊಳ್ಳೋಣ, ಏನು ಯಶಸ್ವಿ ಆದರೆ ಈಗ GST ಕೂಡ ಬರ್ತಾ ಇದೆ, ಒಂದು ಫಾರ್ಮಲ್ ಎಕಾನಮಿ, ಆಮೇಲೆ ಎಲ್ಲ ಟ್ರಾನ್ಸ್ಪರೆನ್ಸಿ ಬರುತ್ತೆ. ನಿಮ್ಮ ಹತ್ರ ಕೇಳಕ್ಕೆ ಬರಲ್ಲ ನಮಗೆ, ಯಾಕಂದ್ರೆ ನೀವು ಅಂಕಿಅಂಶಗಳ ಮುಖಾಂತರ ಮಾತಾಡೋದು. ಯಾಕಂದ್ರೆ ಯಶಸ್ವಿ ಆದರೆ ಹೆಂಗೆ ಯಶಸ್ವಿ ಆಗ್ತಾ ಇದೆ ಇಲ್ಲಿ? ಆದರೆ ನಾವು ಬಹಳ ಮುಖ್ಯವಾಗಿ ಏನು ನೋಡಬೇಕು ಅಂದರೆ, ನೀವು ಜನರ ಜೀವನೋಪಾಯಕ್ಕೆ ಏನೆಲ್ಲ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾನು ಪರ್ಯಾಯ ವ್ಯವಸ್ಥೆ ಇಲ್ಲದೆ ಐ ಹ್ಯಾವ್ ನೋ ರೈಟ್ ಟು ಡಿಸ್ಟರ್ಬ್. ನೋ ಪೀಪಲ್ ಇನ್ ಇನ್ಫಾರ್ಮಲ್ ಎಕಾನಮಿ ಶುಡ್ ಬಿ ಡಿಸ್ಟರ್ಬ್. ಅದು ಹೇಳ್ತೀನಿ, ನೀವು ಇನ್ಫಾರ್ಮಲ್ ಎಕಾನಮಿನು ಫಾರ್ಮಲ್ ಎಕಾನಮಿ ಸೇರಿಸಿ ಮಾತಾಡಬೇಡಿ. ನೀವು ಇನ್ಫಾರ್ಮಲ್ ಎಕಾನಮಿ ಪೀಪಲ್ ಶುಡ್ ಬಿ ಡಿಸ್ಟರ್ಬ್. ಹೂ ಆರ್ ಆಲ್ ನಾಟ್ ಪೇಯಿಂಗ್ BBMP ಪ್ರಾಪರ್ಟಿ ಟ್ಯಾಕ್ಸ್ ಮಸ್ಟ್ ಬಿ ಮಾಟ್ ಅಂಡರ್ ಟೆಸ್ಟ್. ಅವ್ರನ್ನ ಹಂಗೆ ಬಿಡ್ಬಿಡಿ ಅಂದ್ರೆ ಏನ್ ಅರ್ಥ ಅದರಲ್ಲಿ? ನೀವು ಇದಾಗಿ ಅದು ಮಾತಾಡಬಾರ್ದು ಹಾಗೆ. ಇಲ್ಲ, ಅದೇ ಈಗ ನೋಡಿ, ನಮ್ಮಲ್ಲಿ 80% ಭಾರತೀಯರು $2 ಡೇ ಅಂತ ಹೇಳೋದು, ಆಯ್ತಾ, $140 ಕೆಳಗಿರೋರು, ಅವ್ರಿಗೆ ತೊಂದರೆ ಆಗಬಾರ್ದು. ನೀವು ಸ್ಮಾಲ್ ಪರ್ಸೆಂಟೇಜ್ ಇನ್ಕಮ್ ಜನರೇಟರ್ ಏನಿದ್ದಾರೆ, ಇವೇಶನ್ ಯಾರ್ದಿದ್ದಾರೆ, ಶ್ರೀಮಂತ ರೈತರಿಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ನೀವು ಬಾಹುಬಲಿ ಪಿಕ್ಚರ್ ನೋಡಿದ್ದೀರಾ? ಬಾಹುಬಲಿ ಪಿಕ್ಚರ್ ಯಾರು ನೋಡಿದ್ರಿ? ನೀವು ನೋಡಿದ್ದೀರಾ? ಬಾಹುಬಲಿ ಪಿಕ್ಚರ್ ನೋಡೋದು ನೆನಪಾಗತ್ತೆ. ಅಲ್ಲಿ ಇಬ್ಬರು, ಅವನ ಕಾಕತೀಯ ಅಂತ ಒಬ್ಬ ಇರ್ತಾನಲ್ಲ, ಆ ರಾಕ್ಷಸರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋಗುವಾಗ ಅವರೇನು ಮಾಡ್ತಾರೆ, ಇವರದೇ ಪ್ರಜೆಗಳನ್ನು ಅವರ ಮುಂದೆ ನಿಲ್ಲಿಸ್ಬಿಟ್ಟು ಅವನು ದೊಡ್ಡ ಒಂದು ಇದನ್ನು ಹೋಗುವಾಗ ಬಿಡ್ತಾ ಹೋಗ್ತಾನೆ. ಇವ ಏನು ಮಾಡ್ತಾನೆ, ಒಂದು 10 ಜನ ಅಲ್ವಾ ಸತ್ರೆ, ನನ್ನ ಉದ್ದೇಶ ಅವನನ್ನು ವಿರೋಧಿಯನ್ನು ಮಟ್ಟ ಹಾಕೋದು ಅಂತ ಹೇಳ್ಬಿಟ್ಟು ತನ್ನ ಪ್ರಜೆಗಳನ್ನೇ ಸಾಯಿಸ್ತಾ ಹೋಗ್ತಾನೆ. ಬಟ್ ಬಾಹುಬಲಿ ಏನು ಮಾಡ್ತಾನೆ ಅಂತಂದರೆ, ತನ್ನ ಪ್ರಜೆಗಳನ್ನು ಆ ಸಂದರ್ಭದಲ್ಲೂ ಕೂಡ ರಕ್ಷಣೆ ಮಾಡಿ ಅವರನ್ನು ಕೊಲ್ತಾನೆ. ನಂತರ ಪಟ್ಟ ಸಿಗುವಂಥ ಸಂದರ್ಭದಲ್ಲಿ ಆಕೆ ರಾಜಮಾತೆ ಹೇಳ್ತಾಳೆ, ಯುದ್ಧ ಆಗಬಹುದು, ಯುದ್ಧದ ಸಂದರ್ಭದಲ್ಲೂ ಕೂಡ ತನ್ನವರನ್ನ ಎಷ್ಟೇ ಕಷ್ಟ ಬಂದರೂ ಕೂಡ ರಕ್ಷಣೆ ಯಾರು ಮಾಡ್ತಾನೆ ಆತನೇ ರಾಜನಾಗಬಲ್ಲ ಅಂತೇಳಿ. ಇಲ್ಲಿ ಯಾವ ಉದಾಹರಣೆ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ನನ್ನ ಅರ್ಥ ಆದ್ರೆ ಬಹಳ ಒಳ್ಳೆ. ಓಕೆ, ಮತ್ತೊಬ್ರು ಕರೆ ಮಾಡಿದ್ದಾರೆ. ಯಾರು? ಗಿರೀಶ್ ಕರೆ ಮಾಡಿದ್ದಾರೆ ಬೆಂಗಳೂರಿನ. ಗಿರೀಶ್ ನಮಸ್ತೆ. ನಮಸ್ಕಾರ ಸರ್. ಏನಿದೆ ನಿಮ್ಮ ಪ್ರಶ್ನೆ? ನೀವು ಅನುಭವಿಸಿದಂತದ್ದು ಏನಾಯ್ತು ಹೇಳಿ ಸರ್. ನಾವು ಅನುಭವಿಸಿದ್ದು ಅಂದ್ರೆ ಸ್ಟಾರ್ಟಿಂಗು ಒಂದ್ ಸ್ವಲ್ಪ ತೊಂದರೆ ಇತ್ತು, ಓಕೆ, ಇಲ್ಲ ಅಂತಲ್ಲ. ಓಕೆ, ಬಟ್ ಈಗ ನನಗೆ ಒಂಚೂರು ಏನು ಸಮಸ್ಯೆ ಇಲ್ಲ. ಓಕೆ, ₹100 ನೋಟ್ ಇರ್ಲಿ, ₹500 ನೋಟ್ ಇರ್ಲಿ, ಎಲ್ಲಾನು ಸಿಗ್ತಾ ಇದೆ. ಏನು ತೊಂದರೆ ಇಲ್ಲ, ಯಾವ್ದೇ ತರದ್ದು ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ಏನಂದ್ರೆ ಆರ್ಥಿಕ ತಜ್ಞರನ್ನ ಕೂಡ್ಸಿ ಮಾತಾಡೋದು ತುಂಬಾ ಒಳ್ಳೇದು ಅನ್ಸುತ್ತೆ. ಇಲ್ಲ, ನಂದು ಯಾಕಂದ್ರೆ ಆರೋಗ್ಯ ತಜ್ಞರನ್ನ ಕೂಡ್ಸಿ ಆರ್ಥಿಕ ತಜ್ಞ ಇದ್ರ ಬಗ್ಗೆ ಮಾತಾಡೋದು ಎಷ್ಟು ಇದು ಅಂತ ನನಗೆ ಗೊತ್ತಾಗಲ್ಲ. ರಾಜಕೀಯ ನಾಯಕರನ್ನು ಕೂರಿಸ್ಬೇಡಿ ಅಂತ ಹೇಳಿದ್ ನೀವು. ಆರೋಗ್ಯ ತಜ್ಞರು, ರಾಜಕೀಯ ಅವ್ರು ಬಿಟ್ಬಿಡಿ, ಆರೋಗ್ಯ ತಜ್ಞರು ಅಂತ. ಆರೋಗ್ಯ ತಜ್ಞರು ಅವರು ಆರೋಗ್ಯ ತಜ್ಞರು, ಅವ್ರ ಆರೋಗ್ಯದ ಬಗ್ಗೆ ಹೇಳ್ತಾರೆ. ಆರ್ಥಿಕ ತಜ್ಞರ ಬಗ್ಗೆ ಹೇಳಿದ್ರೆ ಹೆಂಗೆ? ಅಲ್ಲ, ಈಗ ಹೆಂಗ್ ಗೊತ್ತಾ ಸರ್, ಈಗ ನೀವು ನರೇಂದ್ರ ಮೋದಿ ಅವರನ್ನ ಚಾ ಮಾರ್ತಾ ಇದ್ರು ಅಂತ ಅಂದ್ಬಿಟ್ಟು ಪ್ರಧಾನಮಂತ್ರಿ ಬೇಡ ಅಂತ ಹೇಳಕ್ಕಾಗತ್ತಾ? ಮಾಡಿದ್ರು, ಅವ್ರು ಎಷ್ಟು ವರ್ಷ ಅನುಭವ ಇದೆ ಅದರಲ್ಲಿ ಅಲ್ವಾ. ಈಗ ಸಿದ್ದರಾಮಯ್ಯನವರನ್ನ ಅವ್ರು ಮೊದಲು ಕುರಿ ಮೇಯಿಸ್ತಾ ಇದ್ರು, ಹೆಂಗಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಕ್ಕಾಗತ್ತಾ? ಅದರಿಂದ ಎಷ್ಟು ವರ್ಷ ಅನುಭವ. ಆಮೇಲೆ ದೇವೇಗೌಡರು ಕೃಷಿ ಮಾಡ್ತಾ ಇದ್ರು, ಅಲ್ಲಿ ಏನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಅವರು ಏನು ರೋಡ್ ಮಾಡ್ತಾ ಇರ್ಬೇಕಾಗಿತ್ತು ಅಂದ್ಬಿಟ್ಟು ಇಲ್ಲ ಅಂತ ಹೇಳಕ್ಕಾಗತ್ತಾ? ಅದೇ ಈ ಬೋಲ್ಡ್ ಸಬ್ಜೆಕ್ಟ್ ಯಾರು ಮಾತಾಡ್ತಾರೆ ಅನ್ನೋದು ಮುಖ್ಯ, ಆತ ಏನು ಅನ್ನೋದು ಮುಖ್ಯ ಅಲ್ಲ. ಇದು ಏನ್ ಗೊತ್ತಾ, ಇದು ನಮ್ಮ ಒಂದು ಕೆಟ್ಟ ಮನಸ್ಥಿತಿ. ಇದು ಅವನೇನು ಹಂಗಾಗೋದು,
ಅವನೇನ್ ಮಾತಾಡೋದು? ನನ್ನವನಾಗುವಾಗ ಓಕೆ, ಯಾರು ಬೇಕಿದ್ರು ಮಾತಾಡಬಹುದು. ಅಲ್ಲ, ನೆಗೆಟಿವ್ ಮಾತಾಡೋದು ತುಂಬಾ ಸುಲಭ. ಇದು ಈ ಸ್ಟೆಪ್ ತಗೊಂಡು ಇದು ಬೋಲ್ಡ್ ಆಗಿ ಮಾಡಿ 70 ವರ್ಷದಿಂದ ಯಾರಿಗೂ ಮಾಡಕ್ ಆಗಿಲ್ಲ ಕೆಲಸ. ನೋಟ್ ಬ್ಯಾನ್ ಆದ ತಕ್ಷಣ ದೇಶ ಉದ್ಧಾರ ಆಗಿಲ್ಲ. ನೋಟ್ ಬ್ಯಾನ್ ಅಲ್ಲ ಅದು, ಅಲ್ವಾ? ಸರಿ, ನೋಟ್ ಬ್ಯಾನ್ ಅಲ್ಲ ಅದು, ಅದನ್ನ ರೀಪ್ಲೇಸ್ ಮಾಡಿರೋದು. ಸರಿ, ಈ ತರ ಮಾಡಿದ್ದು ಇಡೀ ಪ್ರಪಂಚದಲ್ಲಿ ಮಾಡಕ್ ಆಗದೆ ಸೋತೋಗಿದ್ದಾರೆ. ಸರಿ ಸರ್, ಮಾಡಿರೋದನ್ನ ಯು ಶುಡ್ ಟೇಕ್ ಇಟ್ ಆಸ್ ಎ ಪಾಸಿಟಿವ್. ಅಲ್ಲ, ಯಾರು ಪಾಸಿಟಿವ್ ಅಂತ ಇಲ್ಲ ಅಂತ ಹೇಳಿಲ್ಲ ಸರ್, ಖಂಡಿತವಾಗಿ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಿಮಗೆ ಅದರಲ್ಲಿ ಅದ್ಭುತವಾಗಿದ್ರೆ ಯಾವುದೇ ತೊಂದರೆ ಇಲ್ಲ, ನಾವು ಯಾವುದೇ ಪಕ್ಷಪಾತಿಯಾಗಿ ಮಾತಾಡ್ತಾ ಇರೋದಲ್ಲ. ಆಮೇಲೆ ಒಂದು ಮನಸ್ಥಿತಿ ಇದೆಯಲ್ಲ, ಈಗ ಮೊನ್ನೆ ಇಸ್ರೋ 104 ಉಪಗ್ರಹಗಳನ್ನು ಉಡಾವಣೆ ಮಾಡ್ತು. ಅದು ಕರೆಕ್ಟ್ ಮಾಡ್ತಲ್ವಾ? ಅದನ್ನ ಎಷ್ಟು ತೋರಿಸಿದ್ರು ಮೀಡಿಯಾದವರು ಅನ್ನೋದು ಇಂಪಾರ್ಟೆಂಟ್. ಅದು ನರೇಂದ್ರ ಮೋದಿ ಅವರು ಬಂದ ನಂತರನೇ ಆಗಿದ್ದಲ್ಲ. ಕರೆಕ್ಟ್. ಈಗ ಅದನ್ನು ಕೆಲವರು ಆ ರೀತಿ ತಿಳ್ಕೊಳ್ಳೋರು ಇದ್ದಾರೆ. ಮೋದಿ ಮಾಡಿದ್ದು ಅಂತಲ್ಲ, ನಮ್ ದೇಶದ ಇಸ್ರೋ ನಮ್ ದೇಶದ ವಿಜ್ಞಾನಿಗಳು ಮಾಡಿರೋದು, ಮೆಚ್ಚಬೇಕಾಗಿರೋದು. ಈಗ ಇನ್ನೊಂದು ವಿಷಯ ಸರ್, ಇನ್ನೊಂದು ವಿಷಯ, ರಾಷ್ಟ್ರದ ಬಗ್ಗೆ, ಸೈನಿಕರ ಬಗ್ಗೆ ನಾವು ಇಷ್ಟು ಮಾತಾಡ್ತೀವಲ್ವಾ, ಎಷ್ಟು ತಂದೆ ತಾಯಂದ್ರು ತಮ್ಮ ಮಕ್ಕಳನ್ನು ಸೈನ್ಯಕ್ಕೆ ಸೇರಿಸಿದ್ರು? ಕರೆಕ್ಟ್. ಯಾಕೆ ಸೇರ್ಸಲ್ಲ? ಕೆಲವು ಏನ್ ಗೊತ್ತಾ ಸರ್, ಮಾತಿಗೆ ಬಹಳ ಅದ್ಭುತ ಆಗಿರುತ್ತೆ, ಮಾತಿಗೆ ಅದ್ಭುತ ಆಗಿರುತ್ತೆ, ತನಗ್ ಬಂದಾಗ ಬೇಕಾಗಿರೋದಿಲ್ಲ. ಅದು ಯಾವ್ದೋ ಒಂದು ಗಾದೆ ಇದೆಯಲ್ಲ, ದೇಶಕ್ಕೆಲ್ಲ ಯಾವುದೇ ಇದ್ ಮಾಡಬಾರ್ದು ಅಂತೇಳಿ ಒಬ್ಬ ನಮ್ಮಲ್ಲಿ ಹರಿಕತೆ ಕಾಲಕ್ಷೇಪ ಮಾಡುವನಿರ್ತಾನಂತೆ. ವ್ಯಭಿಚಾರ ಮಾಡಬಾರ್ದು, ಯಾವುದು ಮಾಡಬಾರ್ದು ಅಂತ ಅಂದ್ಬಿಟ್ಟು, ಆಮೇಲೆ ನೆಕ್ಸ್ಟ್ ಹೋದಾಗ ಹೇಳ್ತಾನಂತೆ ಅದು ದೇಶಕ್ಕೆ ಹೇಳಿದ್ ನಮ್ಗಲ್ಲ ಅಂತ ಅಂದ್ಬಿಟ್ಟು. ಎನಿವೆ ಗಿರೀಶ್ ಅವರೇ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ವೆರಿ ಗುಡ್. ದೇಶದ ಯಾರಿಗೂ ಕೂಡ ಚಿಲ್ಲರೆಯಿಂದ ಪ್ರಾಬ್ಲಮ್ ಆಗದೇ ಇರಲಿ, ನಿಮ್ಮ ತರನೇ, ಐ ಮೀನ್ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ನಮ್ಮ ಉದ್ದೇಶನೂ ಅಷ್ಟೇ, ನಮ್ಮ ಜನರಿಗೆ ಯಾವುದೇ ಪ್ರಾಬ್ಲಮ್ ಆಗದೇ ಇರಲಿ ಅನ್ನುವಂಥದ್ದು. ಅದರ ಬಗ್ಗೆ ಒಂದು ಚರ್ಚೆಗಳಾಗ್ತಾ ಇತ್ತು ಅಷ್ಟೇ. ಥ್ಯಾಂಕ್ ಯು ಗಿರೀಶ್ ಅವರೇ. ಓಕೆ, ಈಗ ಬಂದೆ ಮತ್ತೊಮ್ಮೆ ವಿನೋದ್ ಅವ್ರ ಹತ್ರ. ಈಗ ನೀವು ಹೇಳಿದ್ರಿ ಉತ್ತರ ಪ್ರದೇಶ ಆ್ಯಂಡ್ ಈ ಚುನಾವಣೆ ಸಂದರ್ಭದಲ್ಲಿ ಇದರ ವಿಚಾರವನ್ನು ಎತ್ತುತ್ತಾ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂತಂದರೆ, ವಿರೋಧ ಪಕ್ಷಗಳು ಕೂಡ ವಿನೋದ್ ಅವರ ವಿಚಾರವನ್ನೇ ತಗೊಳ್ಳೋದಿದ್ರೆ ಕೇವಲ ಒಂದು ಸಕ್ಸಸ್ ಸಿಗುತ್ತೆ ನರೇಂದ್ರ ಮೋದಿ ಅವರಿಗೆ ಅನ್ನೋ ಕಾರಣಕ್ಕಾಗಿ, ಅಥವಾ ಒಂದು ಅದ್ಭುತ ಕೆಲಸ ಇನ್ನು ಬಹಳ ಅವರ ಹೆಸರು ಪ್ರಜ್ವಲಿಸ್ತಾ ಇದೆ, ಯಾವುದಾದ್ರೂ ಕಾರಣದಿಂದಾಗಿ ನಾವು ಅದನ್ನು ಮಟ್ಟ ಹಾಕಬೇಕು, ವಿರೋಧ ಪಕ್ಷವಾಗಿ ವಿರೋಧ ಮಾಡಬೇಕು, ಈ ರೀತಿ ಆಗ್ತಾ ಇದೆಯಾ? ನಿಜವಾಗಲೂ ಅವತ್ತು ಅಷ್ಟು ವೇಗವಾಗಿ ನೀವು ಒಂದು ಆಕ್ರೋಶ ದಿವಸ ಮಾಡಿದಂಥವ್ರು, ಆಮೇಲೆ ನಿಮ್ಮ ವಿಚಾರ ನಿಮ್ಗೆ ನೆನಪೇ ಇಲ್ಲ. ಆ ಸಂದರ್ಭದಲ್ಲಿ ಜನ ಕಾಯ್ತಾ ಇದ್ರು ಒಂದು ತಿಂಗಳಾದ ನಂತರ ಈಗ ಮಾಡಬೇಕಿತ್ತಪ್ಪ ಅಂತೇಳಿ. ನಿಮ್ದು ನೆನಪೇ ಇಲ್ಲ ಸರ್. ಆಮೇಲೆ ನೀವು ಎಲ್ಲಿಗೆ ಹೋದ್ರಿ? ನಿಮ್ಗೆ ಆ ಸಮಸ್ಯೆಗೆ ಕಾಣ್ತಾ ಇಲ್ವಾ? ಇಲ್ಲ, ನಾ ಹೇಳ್ತೇನೆ ನೋಡಿ, ಒಂದು ವಿರೋಧ ಮಾಡೋದಕ್ಕೋಸ್ಕರ ಖಂಡಿತವಾಗ್ಲೂ ನಮ್ಮ ಪಕ್ಷ ಅಂತೂ ವಿರೋಧ ಮಾಡ್ತಾ ಇಲ್ಲ. ಯಾವುದೇ ಬೇರೆ ಇದ್ರ ಬಗ್ಗೆ ಮಾತನಾಡ್ತಾ ಇರೋರ ಬಗ್ಗೆ ನೀವು ಗಮನಿಸಿ ನೋಡಿ, ಜನಸಾಮಾನ್ಯರು ಕೂಡ ಇವಾಗ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು ಮಾತ್ರವಲ್ಲ, ಜನಸಾಮಾನ್ಯರು ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ, ಅವರಿಗೆ ಇವಾಗ ಆ ತೊಂದರೆಗಳು ಆಗಕ್ಕೆ ಶುರುವಾಗಿದೆ. ಮುಂಚೆನೂ ಆಗ್ತಾ ಇತ್ತು, ಆದ್ರೆ ಅವಾಗ ಏನ್ ಭರವಸೆ ಇತ್ತು? 50 ದಿನ ಸಮಯ ಕೇಳಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾನು ಹೇಳ್ತಾ ಇರೋದು, ಜನ ರೆಡಿ ಇದ್ದಾರೆ ಸರ್. ಈಗ ಪ್ರಾಬ್ಲಮ್ ಆದ್ರೆ ನಾನು ಮ್ಯಾನೇಜ್ ಮಾಡ್ಕೋತೀನಪ್ಪ, ಏನೋ ದೇಶಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿ ಯಾವ ರೀತಿ ಸ್ವೀಕರಿಸ ಅಲ್ಲ ಸರ್, ಎಷ್ಟು ಮಟ್ಟ ಜನ ಅದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳಿಬೇಕು. ನೀವೇ ಹೇಳಿದ್ರೆ ಶೆಟ್ಟಿ ಅವರ, ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ಏನ್ ಬೇಕಾದ್ರೂ ದಾಳಿ ಮಾಡೋದು ತುಂಬಾ ತಪ್ಪು. ಕರೆಕ್ಟಾ? ಆಕ್ರೋಶ ದಿವಸ ನಾವಂತೂ ನಾವು ಮಾಡಿದ್ವಿ. ಅದನ್ನಾದ ನಂತರ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ನಾವೊಂದು ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು 100 ದಿನಗಳಾಗಿದೆ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ ಹೇಳ್ಬಿಟ್ಟು ನಾವೊಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸಿದೀವಿ. ನಮ್ಮ ಕಡೆಯಿಂದ ಕಾನ್ಸ್ಟೆಂಟ್ ಆಗಿ ನಾವು ಇದರ ಬಗ್ಗೆ ಪ್ರಶ್ನೆ ಎತ್ತುತ್ತಾನೆ ಇದ್ದೀವಿ. ಆಮ್ ಆದ್ಮಿ ಪಕ್ಷಕ್ಕೆ ಏನ್ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನ್ಯಾಷನಲ್ ಲೆವೆಲ್ ಕೂಡ ಸಮಯ ನ್ಯೂಸ್ ಅವರು, ಇಲ್ಲಿ ಮಾಧ್ಯಮದವರು ನಮ್ಮನ್ನ ಕರೀತಾರೆ. ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಮೀಡಿಯಾ ಅಷ್ಟು ನಮ್ಮನ್ನ ತೋರ್ಸಲ್ಲ. ನಾವು ಕೇಳೋ ಪ್ರಶ್ನೆಗಳಿಗೆ ನಾವು ಕೇಳೋ ಪ್ರಶ್ನವನ್ನು ಅವರು ತೋರ್ಸಲ್ಲ. ಆದ್ರೆ ನಾವು ಸತತವಾಗಿ ಇದನ್ನ ಕೇಳ್ತಾ ಇದೀವಿ. ನಮ್ಮ ಪರವಾಗಿ ರಾಜಕೀಯ ಮಾಡೋದಕ್ಕೋಸ್ಕರ ಅಲ್ಲ, ಜನಪರವಾಗಿ ನಾವು ಕೇಳ್ತಾ ಇರೋ ಪ್ರಶ್ನೆ ಇದು. ಜನಸಾಮಾನ್ಯರು ಅದನ್ನೇ ಕೇಳ್ತಾ ಇದ್ದಾರೆ. ನೀವು ಇವತ್ತು ನಡೆಸಿ, ನೀವು ಈಗಾಗಲೇ 5 ಕಾಲ್ ತಗೊಂಡಿದ್ದೀವಿ. 5ರಲ್ಲಿ 4 ಅಟ್ಲೀಸ್ಟ್ 3 ಜನ ನಿಮ್ಗೆ ಹೇಳ್ತಾ ಇದ್ದಾರೆ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಾ ಇರೋದು ಗೊಂದಲ ಅಲ್ಲ, ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರ ವಿಷಯ ಮಾತಾಡ್ತಾ ಇದ್ದಾರೆ ಅವರು ನಿಮ್ಮ ಏನು ಆರ್ಥಿಕ ವ್ಯವಸ್ಥೆ ಬಗ್ಗೆ ಅವ್ರು ನಿಮಗೆ ವಿಶ್ಲೇಷಣೆ ಕೊಡ್ತಾ ಇಲ್ಲ. ನನಗೆ ಖುದ್ದಾಗಿ ಸ್ವಯವಾಗಿ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ನೋಡದೇ ಇರೋದು ನನ್ನ. ಮತ್ತೊಬ್ಬರು ಕರೆ ಮಾಡಿದ್ದಾರೆ, ದೀಪಕ್ ಅವರು ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ದೀಪಕ್ ನಮಸ್ತೆ. ನಮಸ್ತೆ ಸರ್. ಹೇಳಿ ದೀಪಕ್ ಅವ್ರು, ಏನ್ ಮಾಡ್ಕೊಂಡಿದ್ದೀರಿ? ಸರ್, ಈ ಡಿಮಾನಿಟೈಸ್ ಸರ್ ಬಿಸ್ನೆಸ್ ಸರ್. ಓಕೆ, ಹೇಳಿ ಸರ್. ಸರ್, ಏನಿಲ್ಲ, ಈ ಡಿಮಾನಿಟೈಸೇಷನ್ ಆಗಿದ್ದು ಆಕ್ಚುಲ್ ಒಳ್ಳೇದೇ. ಓಕೆ, ಖಂಡಿತ. ಬಟ್ ಇದನ್ನ ಫೇಲ್ಯೂರ್ ಮಾಡಿದ್ದು ನಮ್ ಸಿಸ್ಟಮ್ ನವ್ರೆ, ಅಂದ್ರೆ ಈ ಬ್ಯಾಂಕ್ ಮ್ಯಾನೇಜರ್ಸ್ ಇರ್ಬೋದು, ಅವ್ರು ಇರ್ಬೋದು.
ಈ ತರ ಬಟ್ ಒಂದು ದಿನ ದೀಪಕ್, ನಾನು ಒಂದ್ಸಗೆ ನಾನು ಅದನ್ನ ಈಗ ನಾವು ಒಂದು ಕಡೆಯಿಂದ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಹೌದು. ಬಸ್ಗೆ ಟಿಕೆಟ್ ತಗೋತೀವಿ. ಓಕೆ, ಆ ಬಸ್ ಫೇಲ್ ಆಯ್ತು ಅಂತ ಹೇಳುವಾಗ ಬೇರೆ ಯಾವುದೊಂದು ವ್ಯವಸ್ಥೆಯನ್ನು ಮಾಡ್ಕೋತೀವಿ ಅಥವಾ ಆಟೋನ ಮತ್ತೊಂದು ಇಟ್ಕೊಂಡು ಹೋಗ್ತೀವಿ ನಾವು ಅಲ್ಲಿಂದ. ಈಗ ಒಂದು ಇಡೀ ದೇಶದ ಮೇಲೆ ಪ್ರಭಾವ ಬೀರುವಂತ ಒಂದು ಸಿಸ್ಟಮ್ ಅನ್ನ ತರುವಾಗ ನಾವು ಎಲ್ಲವನ್ನೂ ನೋಡ್ತೀವಿ. ನಾವು ಘಾಟಿ ಪ್ರದೇಶದಲ್ಲಿ ಹೋಗ್ತೀವ ಅಥವಾ ಅಲ್ಲಿ ಬಸ್ಸಲ್ಲಿ ಹೋಗುವಾಗ ವಾಂತಿ ಬರ್ಬೋದಾ, ಒಂದು ಟ್ಯಾಬ್ಲೆಟ್ ತಗೊಳ್ಬೇಕಾ, ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ. ನೀರು ಬೇಕಾ ಮಾಡ್ಕೊಂಡಿರ್ತೀವಿ. ಇದನ್ನೇ ನಾವು ಕೇಳೋದು, ನಿಮ್ಮ ವ್ಯವಸ್ಥೆ ನಿಮ್ಮ ಅಂಡ್ರಲ್ಲಿದೆ. ಅವರೇನು ಬ್ಯಾಂಕ್ ಅವರು ನಿಮ್ಮಿಂದ ಬಿಟ್ಟು ಇಲ್ಲ ನಿಮ್ಮ ಮಾತು ಕೇಳಲ್ಲ ಅಂತ ಹೇಳಕ್ಕಾಗಲ್ಲ. ನೀವು ಏನ್ ಆರ್ಡರ್ ಮಾಡ್ತೀರೋ ಅದನ್ನು ಕೇಳಲೇಬೇಕು ಅವರಲ್ವಾ? ಹೌದು. ಹಾಗಿದ್ರೆ ಅವರು ಮಾಡಿದಂತ ತಪ್ಪನ್ನ, ಆ ಫೇಲ್ಯೂರ್ ಅನ್ನ ಯಾರಿಗೆ ಕಟ್ಟಬೇಕು ಸರ್? ಸರ್, ಫೇಲ್ಯೂರ್ನ ಇದನ್ನ ನಾವುಗಳೇ ತಗೋಬೇಕು. ಬಿಕಾಸ್ ಇದನ್ನ ಮಾಡಿರೋರು ನಮ್ ಮ್ಯಾನೇಜರ್ಸ್ ಗಳೇ ಆಗಿರೋದ್ರಿಂದ, ಈಗ ನಮ್ ಬ್ಯಾಂಕ್ನವರೇ ಆಗಿರೋದ್ರಿಂದ, ಈಗ ಆ ಫೇಲ್ಯೂರ್ನ ನಾವು ಆಕ್ಚುಲಿ ಒಬ್ಬ PM ಕಟ್ಟೋದಕ್ಕಿಂತ ಅದನ್ನ ನಾವುಗಳು ತಗೊಳೋದೇ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ ಒನ್ ಥಿಂಗ್ ಅದೊಂದಾಯ್ತು. ಈಗ ಎರಡನೇದು, ನೀವು ಚಿಲ್ಲರೆ ಸಮಸ್ಯೆ ಹೇಳ್ತಾ ಇದ್ದೀರಾ. ಚಿಲ್ಲರೆ ಸಮಸ್ಯೆ ಕಾರಣ ಏನು? ನಿಮ್ಮಲ್ಲೇ ಏನಾಗ್ತಾ ಇದೆ, ಮೀಡಿಯಾದಲ್ಲಿ ಏನ್ ಮಾಡ್ತಾ ಇದ್ದೀರಾ, ಈಗ 2000 ನೋಟ್ಸ್ ಬ್ಯಾನ್ ಆಗುತ್ತೆ. ಸೊ ಜನಗಳ ತಲೆಯಲ್ಲಿ ಏನ್ ಬರುತ್ತೆ, 2000 ನೋಟ್ ಬ್ಯಾನ್ ಆಗುತ್ತೆ, ಸೊ 100s ಎಲ್ಲ ಸೇಫ್ ಆಗಿ ಇಟ್ಕೋಬೇಕು. ಇದು ಜನಗಳಿಗೆ ಹೋಗ್ತಾ ಇರೋ ಮೆಸೇಜ್. ಇದು ನಮ್ಮ ಮೀಡಿಯಾದಲ್ಲಿ ಪ್ರತಿಯೊಬ್ರು ಹೇಳ್ತಾರೆ 2000 ಬ್ಯಾನ್ ಆಗ್ಬಿಡುತ್ತೆ, 1000 ಬಂದ್ಬಿಡುತ್ತೆ. ನಿನ್ನೆ ಫುಲ್ ಆಲ್ಮೋಸ್ಟ್ ಅದೇ ತರ ಇತ್ತು ಮೀಡಿಯಾದಲ್ಲಿ. ಸರ್ ಒಂದು ನಿಮಿಷ ದೀಪಕ್, ದೀಪಕ್ ಯಾಕೆ ಗೊತ್ತಾ, ದೀಪಕ್ ನಾನು ತಪ್ಪು ಅಂತ ಖಂಡಿತವಾಗ್ಲೂ ಹೇಳಲ್ಲ, ನೀವು ಹೇಳಿದ್ ನಿಜಾನೇ. ಯಾಕೆ ಆ ರೀತಿಯ ಭಯಗಳಾಗ್ತಾ ಇದೆ ಅಂತಂದ್ರೆ, ನವೆಂಬರ್ 8ನೇ ತಾರೀಕು ನಿಮ್ಗೆ 7 ಗಂಟೆ ತನಕ ಗೊತ್ತಿರಲಿಲ್ಲ ಏನ್ ಚೇಂಜ್ ಆಗತ್ತೆ ಅಂತೇಳಿ. ಹೌದಾ? 2 ದಿವಸ ಮೊದಲು ನಾನೇ ನೋಡಿದೆ ವಾಟ್ಸಪ್ ಅಲ್ಲಿ 2000 ರೂಪಾಯಿ ನೋಟ್ ಇತ್ತು. ಓಕೆ, 2000 ರೂಪಾಯಿದು ಒಂದು ನೋಟ್ ಇದ್ದು ಫೋಟೋ ಇತ್ತು. ಓಕೆ, ನಾನು ನನ್ನ ಬ್ರದರ್ಗೆ ಅದನ್ನ ಕಳಿಸಿದೆ. ನನ್ನ ಬ್ರದರ್ಗೆ, ಅವರು ಬ್ಯಾಂಕಲ್ಲಿ ಒಂದು 20-30 ವರ್ಷ ಕೆಲಸ ಮಾಡಿದಂತವ್ರು. ಅವ್ರು ನನಗೆ ಏನ್ ಹೇಳಿದ್ರು ಅಂತಂದ್ರೆ, ಆ ರೀತಿ ನೋಟ್ ಬದಲಾವಣೆ ಮಾಡಕ್ ಬರಲ್ಲ, ಅದು ಪಾರ್ಲಿಮೆಂಟ್ ಅಲ್ಲಿ ಅದಕ್ಕೆ ಒಂದು ಪರ್ಮಿಷನ್ ತಗೊಳ್ಬೇಕಾಗತ್ತೆ ಅಂತ ಹೇಳಿದ್ರು. ಸೊ ನಾವು ಹಂಗೆ ಇದ್ವಿ. ನವೆಂಬರ್ 8 ಅದು ಆಗೋಗ್ಬಿಡ್ತು. ಆ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ ದೀಪಕ್ ಅವರೇ, ಮೇ ಬಿ ಮೀಡಿಯಾ ತಪ್ಪೇ ಆಗಿರ್ಬೋದು, ನಾನಿಲ್ಲ ಅಂತ ಹೇಳಲ್ಲ, ತಪ್ಪೇ. ಆದ್ರೆ ಆ ಗೊಂದಲಗಳಿದೆಯಲ್ಲ, ಫಾರ್ ಎಕ್ಸಾಂಪಲ್ ನಾನು ಹೇಳ್ಬಿಡ್ತೀನಿ, ಇನ್ನೊಂದು ಹೇಳ್ಬಿಡ್ತೀನಿ. ಇತ್ತೀಚೆಗೆ ಏನಾಯ್ತು ಅಂತಂದ್ರೆ 5000 ಮಾತ್ರ ನಿಮ್ಮ ಡೆಪಾಸಿಟ್ ಹಾಕಿ ಅಂತ ಹೇಳಿದ್ರು, ಒಮ್ಮೆ ಬಂತಲ್ವಾ. ಆಗ ಏನ್ ಮಾಡ್ತು ಗೊತ್ತಾ ಮೀಡಿಯಾ, ಎಲ್ಲಾ ಬ್ಯಾಂಕ್ಗಳಲ್ಲಿ ಹೋಗ್ಬಿಟ್ಟು 5000 ಕೊಡುವಾಗ ಅಥವಾ 10,000 ಕೊಡುವಾಗ ಯಾಕೆ ಕೊಡಬಾರ್ದು ಹೇಳೋದು ಅವ್ರನ್ನ 20 ಪ್ರಶ್ನೆಗಳನ್ನ ಕೇಳಿದ್ರು ಸರ್. ನಾವು ಅದನ್ನ ಬಹಳ ಜೋರಾಗಿ ಮಾಡಿದ್ವಿ. ನಿಜವಾಗ್ಲೂ ಜನರಿಗೆ ತೊಂದರೆ ಆಗ್ತಾ ಇದೆ. ವಿದಿನ್ 2 hours ಕೇಂದ್ರ ಸರ್ಕಾರ, ಎಸ್ಪೆಷಲಿ RBI ಅದನ್ನು ವಾಪಸ್ ತಗೊಳುತ್ತೆ. ಸೊ ನಮ್ಮಿಂದ ತಪ್ಪುಗಳೇ ಆಗಿದೆ ಅಂತಲೂ ನೀವು ಹೇಳಬಾರ್ದು, ಅಥವಾ ನಮ್ಮಿಂದ ಒಳ್ಳೇದೇ ಆಗಿದೆ ಅಂತಲೂ ನಾವು ಹೇಳೋದಿಲ್ಲ. ನಮ್ಮಿಂದ ಮಿಸ್ಟೇಕ್ ಆಗಿದೆ, ನಮ್ಮಿಂದ ಒಳ್ಳೇದು ಆಗಿದೆ. ಹಾಗೇನೆ ಈ ಸಂದರ್ಭದಲ್ಲೂ ಕೂಡ ಇದು ಒಳ್ಳೇದೋ ಕೆಟ್ಟದೋ ಅನ್ನೋದಕ್ಕಿಂತ ಹೆಚ್ಚಾಗಿ ಓವರ್ ಆಲ್ ಒಳ್ಳೇದು ಇರ್ಬೋದು, ಇಲ್ಲಿ ಕೆಟ್ಟದ್ದು ಇರ್ಬೋದು, ಆ ರೀತಿಯ ಚರ್ಚೆಗಳಾಗ್ತಾ ಇದೆ. ಸೊ ನಾವು ಒಂದು ಕಡೆಯಿಂದ ಬಂತು 2000 ರೂಪಾಯಿ ಬ್ಯಾನ್ ಆಗುತ್ತೆ ಅಂತ ಒಂದು ಸೋರ್ಸ್ ಬಂತು. ಸೋರ್ಸ್ ಬಂದ ತಕ್ಷಣ ನಾವು ಅದನ್ನ ತಲುಪಿಸುವಂತ ಪ್ರಯತ್ನ ಮಾಡ್ತೇವೆ. ಲಕ್ಕಿಲಿ RBIಗೆ ಸಂಬಂಧಪಟ್ಟವರು ಹೇಳ್ಬಿಟ್ರು, ಇಲ್ಲ ನಾವು ಬ್ಯಾನ್ ಮಾಡ್ತಾ ಇಲ್ಲ, ಅವ್ರು ಬ್ಯಾನ್ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ಯಾನ್ ಮಾಡ್ತಾ ಇಲ್ಲ ಅಂತ ಈಗಲೂ ಹೇಳಿಲ್ಲ. ಅವ್ರು 1000 ರೂಪಾಯಿ ನೋಟ್ ನಾವು ತರ್ತಾ ಇಲ್ಲ ಅಂತ ಹೇಳಿದ್ರು ಅಷ್ಟೇ. ಈಗಲೂ ನಮಗೆ ಅದರ ಬಗ್ಗೆ ಡೌಟ್ ಇದೆ ಸರ್. ಹೌದು, ಡೌಟ್ ಇದೆ. ಬಟ್ ನಾನು ಹೇಳೋದು, ನಾಳೆ ಇನ್ ಕೇಸ್ ಈಗ ಅವ್ರು ಮಾಡಿರೋ ತಪ್ಪುಗಳು ಅವ್ರಿಗೆ ಗೊತ್ತಿದೆ ಅಲ್ವಾ. ಸೊ ನಾಳೆ ಆ 2000 ಅವ್ರು ಬ್ಯಾನ್ ಮಾಡ್ಬೇಕು ಅಂದಾಗ ಈಗೇನಾದ್ರೂ ತಪ್ಪುಗಳಾಗಿತ್ತು ಅಂತ ಪಕ್ಷದಲ್ಲಿ ಅವ್ರು ಅದನ್ನ ರೈಟ್ ಮಾಡ್ಕೊಂತಾರೆ. ಬಟ್ ನಾವು ಅದನ್ನ ಮುಂಚೆನೆ ಜನಗಳಿಗೆ ಅದನ್ನ ತಲುಪಿಸೋದ್ರಿಂದ ಅವ್ರು ಯಾವ ವಿಚಾರವಾಗಿ ಅದನ್ನ ಬ್ಯಾನ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಆ ಬ್ಯಾನ್ ಆಗಕ್ ಸಾಧ್ಯ ಆಗಲ್ಲ ಅವಾಗ. ಅಲ್ಲ ಸರ್, ಆ ರೀತಿ ಕಳ್ಳಂತರ ನೋಡುವಂತ ಅಗತ್ಯ ಇಲ್ಲ ಅಂತ ನಾವು ಹೇಳೋದು. ನಮ್ಮನ್ನ ಕಳ್ಳ ಪೊಲೀಸ್ ಯಾಕೆ ಆಟ ಆಡಿಸ್ತಾ ಇದಾರೆ? ಅಲ್ಲ, ನಮ್ಮಲ್ಲಿ ಅಂದ್ರೆ ಈಗ ನಾವೇನಾಗತ್ತೆ, ನಾವು ಸಾರ್ವಜನಿಕವಾಗಿ ನಾವು ನೋಡೋದಾದ್ರೆ ಹೌದು ಎಲ್ಲರಿಗೂ ತೊಂದರೆ ಆಗತ್ತೆ ಅಂತ. ಬಟ್ ಇದ್ರಲ್ಲಿ ಏನ್ ಬ್ಲಾಕ್ ಮನಿ ಅಂತಾನೆ ಇಟ್ಕೊಂಡಿದ್ದಾರೆ, ಅವ್ರಗಳಿಗೆ ಆಕ್ಚುಲ್ ಆಗ್ಬೇಕಾಗಿರೋದು ಏನಂದ್ರೆ ಗೊತ್ತಿಲ್ದಲೇ ಮಾಡ್ಬೇಕಾಗಿರೋದೇ ಮುಖ್ಯವಾಗಿರೋದು. ಈಗ ಮೈನ್ ಬ್ಲಾಕ್ ಮನಿ ಹೆವಿ ಆಗಿ, ಐ ಥಿಂಕ್ ಸೊ ನನಗೆ ಅನ್ಸಿದ್ ನಾನು ಹೇಳ್ತಾ ಇದ್ದೀನಿ, ಯಾರ ಹತ್ರ ಹೆವಿ ಆಗಿದೆ, ಒಂದು ಪೊಲಿಟಿಷಿಯನ್ಸ್, ಒಂದು ಅಫಿಷಿಯಲ್ಸ್ ಬಿಟ್ರೆ ಇನ್ ಯಾರ ಹತ್ರನು ಬ್ಲಾಕ್ ಮನಿ ಹೆವಿ ಆಗಿಲ್ಲ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್ ಸರ್. ದೀಪಕ್ ಸರ್ ಒಂದೇ ಪ್ರಶ್ನೆ ನಿಮಗೆ. ಈಗ ಆ ಬ್ಲಾಕ್ ಮನಿಯಲ್ಲಿ 2-3 ಜನ ಸಿಕ್ಕಾಕೊಂಡ್ರು ಕರ್ನಾಟಕದವರು, ಹೌದಾ? ಅಧಿಕಾರಿಗಳು, ಓಕೆ, ಅಧಿಕಾರಿಗಳು ಸಿಕ್ಕಾಕೊಂಡ್ರು, ಬ್ಯಾಂಕ್ ಅಧಿಕಾರಿಗಳು ಸಿಕ್ಕಾಕೊಂಡ್ರು. ನೋಡಿ ಸರ್, ಯಾವುದೇ ಬ್ಯಾಂಕ್ ಅಧಿಕಾರಿಗಳನ್ನ ಕೆಲಸದಿಂದ ಕಿತ್ತಾಕ್ಲಿಲ್ಲ, ಆತನಿಗೆ ಟ್ರಾನ್ಸ್ಫರ್ ಕೊಟ್ರು ಅಷ್ಟೇ ಸರ್. ಟ್ರಾನ್ಸ್ಫರ್ ಕೊಟ್ರು, ಒಂದು ನಂಬರ್ 1. ಎರಡನೇದು, ಯಾವುದೇ ಅಧಿಕಾರಿ
IAS ಅಥವಾ KPSC KS ಮುಖಾಂತರ ಬಂದಂತ ಅಧಿಕಾರಿ, ಆತನನ್ನ ಅರೆಸ್ಟ್ ಮಾಡಿ ಪ್ರಾಸಿಕ್ಯೂಷನ್ಗೆ ಕೊಡೋ ಹಾಗಿಲ್ಲ. ಅವ್ರಿಗೊಂದು ಏನಂತಾರೆ ಕಾನೂನಿನಿಂದ ಜಾಕೆಟ್ ಕೊಟ್ಟಿದ್ದಾರೆ, ಬುಲೆಟ್ ಪ್ರೂಫ್ ಜಾಕೆಟ್. ಫಾರ್ ಎಕ್ಸಾಂಪಲ್, ನಾನು ಪದೇ ಪದೇ ಹೇಳ್ತಾ ಇದ್ದೆ, ಯಾರು 1,37,00,000 ತಗೊಂಡು ಓಡೋದ್ನಲ್ಲ, ಡಾಮಿನಿಕ್ ಸೆಲ್ವರಾಜ್, ಅವನನ್ನ ಹಿಡಿದು ಒಳಗಾಕ್ಬಿಟ್ರು. ಯಾಕಂದ್ರೆ ಅವ್ರು ಕಾಮನ್ ಮ್ಯಾನ್. ಇಲ್ಲಿ ಜಯಚಂದ್ರ ಮತ್ತು ಚಿಕ್ಕರಾಯಪ್ಪ ಅವರ ಮನೆಯಲ್ಲಿ 6-7 ಕೋಟಿ 2000 ನೋಟ್ ಸಿಗತ್ತೆ. ಇಲ್ಲಿ ತನಕ ಅವರಿಗೆ ಶಿಕ್ಷೆ ಆಗ್ಲೇ ಇಲ್ಲ. ಸೊ ನಾವು ಅದಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್, ನೀವು ನೋಡಿರ್ಬೋದು. ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಬಳಿ ದುಡ್ಡು ಸಿಕ್ಕಿದ್ರೆ ವಿದಿನ್ 1 month ಅಲ್ಲಿ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕ್ಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತೇಳಿ. ದೀಪಕ್ ಸರ್, ನಾನು ಹೇಳೋದೇನು ಗೊತ್ತಾ, ಇಲ್ಲಿ ನಾನು ನಿಮ್ಮ ಧ್ವನಿಯಲ್ಲೇ ಮಾತಾಡ್ತಿರೋದು. ಈಗ ದೀಪಕ್ ರಂತವರು ಎಲ್ಲಾ ಕೆಲಸಗಳನ್ನ ಸರಿಯಾಗಿ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಕೃಷ್ಣಕುಮಾರ್ ಅವರು ಕೂಡ ಅದನ್ನೇ ಒಪ್ಕೋತಾರೆ ಅನ್ಕೊಂಡಿದೀನಿ. ನಮ್ಮ ಮೇಲೆ ಮತ್ತೆ ಮತ್ತೆ ಹೊರೆ ಆಗತ್ತೆ. ಅಧಿಕಾರದಲ್ಲಿದ್ದವ, ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದವ, ಅವನಿಗೆ ತೊಂದರೆನೇ ಆಗಲ್ಲ. ಆ ಬ್ಯಾಂಕ್ ಅಧಿಕಾರಿಗಳಿಂದಾಗಿ ತಪ್ಪಾಯ್ತಲ್ವಾ? ಆ ಬ್ಯಾಂಕ್ ಅಧಿಕಾರಿಗಳಿಗೆ ಯಾಕೆ ಸರ್ ಶಿಕ್ಷೆ ಆಗಿಲ್ಲ? ಶಿಕ್ಷೆ ಆಗಿಲ್ಲ ಅವ್ರಿಗೆ. ಆಗಿಲ್ಲ, ಟ್ರಾನ್ಸ್ಫರ್ ಮಾಡಿದ್ರು ಮತ್ತೊಂದು ಕಡೆ, ಇನ್ನೊಂದು ಕಡೆ ಮಾಡಪ್ಪ ಅಂತ. ಸರ್, ಸ್ವಲ್ಪ ಜನಕ್ಕೆ ಸಸ್ಪೆನ್ಷನ್ ಇಟ್ಟಿದ್ದಾರೆ. ಸಸ್ಪೆನ್ಷನ್ ಅಂದ್ರೆ ಏನು ಸರ್? 6 ತಿಂಗಳ ಕಳೆದ ನಂತರ ಮತ್ತೆ ಬರಬೇಕು. ಅರ್ಧ ತಿಂಗಳಲ್ಲಿ ಅವನಿಗೆ 30,000 ಸಂಬಳ ಇದ್ರೆ 15,000 ರೂಪಾಯಿ ಸಂಬಳ ಕೊಡ್ಬೇಕು ಅಲ್ವಾ ಸರ್? ಅವನು ಎಲ್ಲಿ ಬೇಸರ ಪಡ್ತಾನೆ? ಅವನು ಸಸ್ಪೆನ್ಷನ್ ಅಲ್ಲಿ ಇರ್ತಾನೆ ಅಂತ ತಿಳ್ಕೊಳ್ಳಿ, ಅವನು ದುಡ್ಡು ಮಾಡಿದಾನೆ ಆಲ್ರೆಡಿ. 6 ತಿಂಗಳು ಮಾತ್ರ ಪ್ರಾಬ್ಲಮ್ ಅವನಿಗೆ. ಮತ್ತೆ ನಾವ್ ಹೇಳೋದೇನು, ಪರ್ಮನೆಂಟ್ ಅವನಿಗೆ ಕೆಲಸ ಇಲ್ಲ. ಎಸ್, ಥ್ಯಾಂಕ್ ಯು ದೀಪಕ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಇದ್ರ ಬಗ್ಗೆ ಈ ಚರ್ಚೆಗಳು ಹೇಗಿರುತ್ತೆ ಅಂದ್ರೆ, ಈ ನೋಟ್ ಪ್ರಾಬ್ಲಮ್ ಇದೆಯಲ್ಲ, ಅದು ಚಿಲ್ಲರೆ ಪ್ರಾಬ್ಲಮ್ ಆಗಿ ತುಂಬಾ ವರ್ಷಗಳ ಕಾಲ. ಮೊನ್ನೆ ಒಂದು ಇಂಡೆಕ್ಸ್ ಬಂತು, ಈ ದೇಶಗಳನ್ನ ಒಂದು ಬೇರೆ ಬೇರೆ ಇಂಡೆಕ್ಸ್ ಅಲ್ಲಿ ನೋಡ್ತಾರೆ. ಒಂದು ಎಕಾನಮಿಕ್ ಫ್ರೀಡಮ್ ಇಂಡೆಕ್ಸ್ ಅಂತ. ನೀವು ಆರ್ಥಿಕ ವ್ಯವಹಾರಕ್ಕೆ ಎಷ್ಟು ಸುಗಮವಾಗಿರುವ ದೇಶ, ಈಸ್ ಆಫ್ ಡೂಯಿಂಗ್ ಅಲ್ಲ, ಎಕಾನಮಿಕ್ ಫ್ರೀಡಮ್ ಅಂತ. ಅದು 120ನೇ ಸ್ಥಾನದಲ್ಲಿದ್ವಿ ನಾವು. ನಮ್ಮ ದೇಶದಲ್ಲಿ ಫ್ರೀಡಮ್ ಇಲ್ಲ, ಎಕಾನಮಿಕ್ ಫ್ರೀಡಮ್ ಇಲ್ಲ. ಅದು ಈ ವರ್ಷ 20 ಸ್ಥಾನ ಬಿದ್ದೋಯ್ತು. ದಿಸ್ ಇಸ್ ಅನದರ್ ಇಂಡೆಕ್ಸ್ ದಟ್ ದೋ ನಾವು ಡೆಮಾಕ್ರಸಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮಾಕ್ರಸಿ ಎಲ್ಲ ಮಾತಾಡ್ತಿದ್ರು ಕೂಡ ಎಕಾನಮಿಕ್ ಫ್ರೀಡಮ್ ಇವತ್ತು ನಿಮ್ಗೆ ಗೊತ್ತಿರ್ಬೋದು. ವರ್ಲ್ಡ್ ಬ್ಯಾಂಕ್ ಪ್ರಕಾರ ನಿಮ್ಮ ಸೈಟಲ್ಲಿ ನೀವು ಮನೆ ಕಟ್ಟೋಕ್ಕೆ ಇಡೀ ಜಗತ್ತಿನಲ್ಲಿ ಅತಿ ಕಷ್ಟವಾದ ದೇಶ ಭಾರತ. ಇದು ಎಕಾನಮಿಕ್ ಫ್ರೀಡಮ್. ನೀವು ಸರ್ಕಾರ ಕೆಲಸ ಏನು ಗೊತ್ತಾ, ಟು ಬಿ ಎ ಫೆಸಿಲಿಟೇಟರ್, ಇನೇಬ್ಲರ್, ಈಸಿ ವ್ಯವಹಾರ ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ. ಎಲ್ಲರನ್ನೂ ಕಳ್ಳರಾಗಿ ನೋಡೋಲ್ಲ. ಕೊನೆಗೆ ಕೃಷ್ಣಕುಮಾರ್ ಹೇಳ್ತಾ ಇದ್ರು, ಟ್ಯಾಕ್ಸ್ ಬರ್ತದೆ. ನಿಮಗೆ ಒಂದು ಮಾತು ಹೇಳ್ತಾರೆ, ಸಿಂಗಪುರ್ ಗೌರ್ಮೆಂಟ್ಗೆ ಹೇಳೋದು, ರಾಜ ವ್ಯಾಪಾರಿ, ಪ್ರಜಾ ಬಿಕಾರಿ ಅಂತ. ಶ್ರೀಮಂತ ಸರ್ಕಾರ, ಬಿಕಾರಿ ಬಡವರು, ಜನರು ಇದಾಗಿರ್ತಾರೆ. ಸೊ ಹೀಗಾಗಬಾರ್ದು. ಸರ್ಕಾರಕ್ಕೆ ಟ್ಯಾಕ್ಸ್ ಬಂದ ತಕ್ಷಣ ನೀವು ಟ್ಯಾಕ್ಸ್ ಎಕ್ಸ್ಪ್ಲಾಯಿಟೇಷನ್ ಆಯ್ತಾ, ಟ್ಯಾಕ್ಸ್ ಟೆರರಿಸಮ್ ಆಯ್ತಾ ಅಂತಲೂ ನಾವು ನೋಡಬೇಕಾಗ್ತದೆ. ವೀಕ್ಷಕರೇ, ಸಾಕಷ್ಟು ದುಡ್ಡು ಹರಿದು ಬಂದಿದೆ. ಕೃಷ್ಣಕುಮಾರ್ ಅವರು ಹೇಳೋ ಪ್ರಕಾರ ಅದು ಒಳ್ಳೆ ವಿಚಾರ. ಟ್ಯಾಕ್ಸ್ಗಳು ಜಾಸ್ತಿ ಬರುತ್ತೆ, ಒಳ್ಳೆ ವಿಚಾರ. ಅದು ರಾಜಕಾರಣಿಗಳಿಗೆ, ದೀಪಕ್ ಅವರು ಹೇಳಿದಾಗೆ ದೊಡ್ಡವರಿಗೆ ಮಾತ್ರ ಖುಷಿಯಾಗಿರಬಾರ್ದು. ಆತ ಒಬ್ಬ ಕಲ್ಲೆಕಾಯಿ ಮಾಡ್ತಾನಲ್ಲ, ಅವನಿಗೂ ಖುಷಿ ಆಗುವಂಥದ್ದನ್ನು ಮಾಡಬೇಕು ಅಂತಂದರೆ ಆ ರಾಜಕಾರಣಿಗಳೇ ಮಾಡಬೇಕಾಗತ್ತೆ, ಅಧಿಕಾರಿಗಳ ಮುಖಾಂತರ ಮಾಡಬೇಕಾಗತ್ತೆ. ಆದರೆ ರಾಜಕಾರಣಿ ಮತ್ತು ಅಧಿಕಾರಿ ಅವನಿಗಿರುವಂಥ ಎಲ್ಲ ಫೆಸಿಲಿಟೀಸ್ ಮಾಡಿಕೊಂಡು, ನೀನು ಕೊಡಬೇಕಪ್ಪ, ನಿನಗೆ ಮಾಡಿ. ನಾಳೆ ನೀವು ಆಸ್ಪತ್ರೆಗೆ ಹೋದಾಗ ಅತ್ಯುತ್ತಮ ಫೆಸಿಲಿಟೀಸ್ ಸಿಗತ್ತೆ, ಶಾಲೆ ಅತ್ಯುತ್ತಮವಾಗಿರುತ್ತೆ, ಶುದ್ಧ ಕುಡಿಯುವ ನೀರು ಸಿಗತ್ತೆ, ನಿನಗೆ ಬೇಕಿರುವಂಥ ಎಲ್ಲ ವೈದ್ಯಕೀಯ ವ್ಯವಸ್ಥೆ ಸಿಗುತ್ತೆ, ರೋಡ್ ಚೆನ್ನಾಗಿದೆ, ಕರೆಂಟ್ ಚೆನ್ನಾಗಿದೆ. ಆಮೇಲೆ ನಿನ್ನ ಮನೆಯಲ್ಲಿ ನಿನಗೊಂದು ಸೈಟ್ ಇದ್ರೆ ಮನೆ ಕಟ್ಕೊಳ್ಳೋಕ್ಕೆ 1000 ಜನರ ಹತ್ರ ಪರ್ಮಿಷನ್ ಕೇಳಬೇಕಾಗಿಲ್ಲ. ಆಮೇಲೆ ಎಲ್ಲ ಪರ್ಮಿಷನ್ಗಳನ್ನು ಆತ ಕೊಟ್ಟು, ಅವನಿಗೆ ದುಡ್ಡು ಕೊಟ್ಟು, ನಾಳೆ ಬುಲ್ಡೋಸರಲ್ಲಿ BBMP ಬುಲ್ಡೋಸರಲ್ಲಿ ಮನೆಯನ್ನು ಒಡೆದಾಕಿದ ನಂತರ ಕೂಡ ಯಾರು ಪರ್ಮಿಷನ್ ಕೊಟ್ಟನೋ ಅವನು ಜೈಲಿಗೆ ಹೋಗಲ್ಲ, ಇವನು ಬಿಕಾರಿ ಆಗಬೇಕಾಗತ್ತೆ. ಅಂತ ಪರಿಸ್ಥಿತಿ ಉದ್ಭವ ಆಗಬಾರ್ದು. ಚಿಲ್ಲರೆ ಪ್ರಭಾವದ ಬಗ್ಗೆ, ಚಿಲ್ಲರೆ ಪ್ರಾಬ್ಲಮ್ ಬಗ್ಗೆ ಇನ್ನಷ್ಟು ಚರ್ಚೆಗಳು ಮುಂದುವರಿತಾ ಇರುತ್ತೆ. ಆದರೆ ಒಂದಂತೂ ನಿಜ, ಒಳ್ಳೆ ಉದ್ದೇಶದಿಂದನೇ ಆಗಿರಲಿ, ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಬಯಸ್ತೀವಿ. ಒಳ್ಳೆ ಉದ್ದೇಶದಿಂದ ದೇಶದ ಜನರಿಗೆ ಒಳಿತಾಗೋದಕ್ಕೆ, ಪ್ರತಿಯೊಬ್ಬರಿಗೂ ಒಳಿತಾಗೋದಕ್ಕೆ ಆಗೋ ದಿಕ್ಕಿನಲ್ಲಿ ಇದು ಸಾಗಿದ್ರೆ ಒಳ್ಳೆಯದು. ಆಗದೆ ಇದ್ದರೆ ಸರಿ ಮಾಡ್ಕೊಳ್ಳೋದಕ್ಕೆ ಮತ್ತು ಅವಕಾಶ ಇದೆ. ಕೆಲವೊಮ್ಮೆ ತಪ್ಪುಗಳಿಗೆ ಒಂದು ಏನಂತಾರೆ, ಮಾಫಿ ಮಾಡಿಬಿಡ್ತಾರೆ. ಆದರೆ ಜನರನ್ನ ಮೋಸಗೊಳಿಸುವುದೇ ಉದ್ದೇಶ ಆಗಿದ್ರೆ 1 ಸಲ ಮಾಡ್ಬೋದು, 2 ಸಲ ಮಾಡ್ಬೋದು, ಜೀವನ ಪೂರ್ತಿ ಮಾಡೋಕ್ಕಾಗಲ್ಲ ಅಂತೇಳಿ ಹಿರಿಯರೊಬ್ಬರು ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಧನ್ಯವಾದ. ಮತ್ತೆ ಸಿಗೋಣ.
ಕಲ್ಯಾಣದ ಹೆಸರಲ್ಲಿ ಅಂದು ಹೋಮ ಹವನ. ರಾಜ್ಯ ರಚನೆ ಆಗುತ್ತಲೇ 5 ಕೋಟಿ ಕಾಣಿಕೆ ಸಮರ್ಪಣೆ. ಇಂದು ತಿಮ್ಮಪ್ಪನಿಗೆ 6 ಕೋಟಿಯ ಚಿನ್ನಾಭರಣ. ಅಭಿವೃದ್ಧಿ ಬದಲು ಅಂದಾಚರಣೆಗೆ ಕೆಸಿಆರ್ ಗಮನ. ಹುಚ್ಚಾಟ ನಂಬಿಕೊಂಡರೆ ಉದ್ಧಾರವಾಗುತ್ತಾ ತೆಲಂಗಾಣ. ಕೆಸಿಆರ್ ಕಂದಾಚಾರ. ಬಿಬಿಎಂಪಿ ವಾರ್ಡ್ಗಳ ತುಂಬಾ ಸಮಸ್ಯೆಗಳೇ. ಆಸ್ಪತ್ರೆ ಇಲ್ಲ, ಶಾಲೆ ಇಲ್ಲ, ಶೌಚಾಲಯವೂ ಇಲ್ಲ. ಸಂಜಯನಗರ ವಾರ್ಡ್ನಲ್ಲಿ ರಸ್ತೆ, ನೀರಿನ ಪ್ರಾಬ್ಲಮ್. ಕಾರ್ಪೊರೇಟರ್ ವಿರುದ್ಧ ಮಲತಾಯಿ ಧೋರಣೆ ಆರೋಪ.